ಲೋಕಲ್ ಕುಸ್ತಿಗೆ ಮತ್ತೆ ಸ್ವಾಗತ. ಲೋಕಲ್ ಕುಸ್ತಿಯ ಫಲಿತಾಂಶ ಹೆಚ್ಚು ಕಮ್ಮಿ ಈಗ ಕೊನೆ ಹಂತದಲ್ಲಿದೆ. ಈಗಾಗಲೇ ಟ್ರೆಂಡ್ ಮೇಲೆ ಟ್ರೆಂಡ್ ಬರ್ತಾ ಇದೆ. ಎಲ್ಲೆಲ್ಲಿ ಯಾರು ಗೆದ್ದಿದ್ದಾರೆ ಭಾರಿ ಕುತೂಹಲ ಮೂಡಿಸಿದೆ ಹಾಸನ ನಗರಸಭೆ ಫಲಿತಾಂಶ. ಸೊ ಈಗಾಗಲೇ ಹಾಸನದಲ್ಲೂ ಕೂಡ ಟ್ರಯಾಂಗಲ್ ಅಂತ ಇತ್ತು. ಆದರೆ ಈಗ ಮ್ಯಾಜಿಕ್ ನಂಬರ್ 18ಕ್ಕೆ ತೀವ್ರ ಪೈಪೋಟಿ ಶುರು ಆಗಿದೆ. 18 ಸ್ಥಾನ ಯಾರು ಪಡ್ಕೊಳ್ತಾರೆ ಅವರಿಗೆ ಹಾಸನ ನಗರಸಭೆ ಸಿಗುತ್ತೆ. ಕೇವಲ ಒಂದು ವಾರ್ಡ್ನ ಮರುಮತ ಎಣಿಕೆ ಬಾಕಿ ಇದೆ. ಸೊ JDS 17 ಸ್ಥಾನ ಗೆದ್ದಿದೆ, BJP 12, ಕಾಂಗ್ರೆಸ್ 2, ಪಕ್ಷೇತರರಲ್ಲಿ 3 ಗೆಲುವನ್ನು ಸಾಧಿಸಿದರೆ ಮರು ಎಣಿಕೆಯ ಫಲಿತಾಂಶದ ಮೇಲಿದೆ ಅಧಿಕಾರದ ಚುಕ್ಕಾಣಿ. ಸೊ ಅದು ಈಗ ತೀರ್ಮಾನ ಆಗುತ್ತೆ ಕೆಲವು ಹೊತ್ತಿನಲ್ಲಿ. ಸೊ ಹಾಸನ ನಗರಸಭೆಯ ಫಲಿತಾಂಶ ಬಹಳ ಕುತೂಹಲ ಮೂಡಿಸಿದೆ. ಸೊ ಇಲ್ಲಿ ಈಗ 18 ಯಾರು ಸ್ಥಾನ ಪಡ್ಕೊಳ್ತಾರೋ ಅವರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ. ಇಲ್ಲಿಗ JDS 17 ಸ್ಥಾನ ಪಡ್ಕೊಂಡಿದೆ. ಕೇವಲ ಒಂದು ವಾರ್ಡ್ನ ಮರು ಮತ ಎಣಿಕೆ ಬಾಕಿ ಇದೆ. ಸೊ ಇಲ್ಲಿ ಮತ ಎಣಿಕೆಗೆ ಅವಕಾಶ ಇದೆ. JDS 17 ಸ್ಥಾನ ಗೆದ್ದಿದೆ, BJP 12, ಕಾಂಗ್ರೆಸ್ 2, ಪಕ್ಷೇತರರು 3ರಲ್ಲಿ 3 ಸ್ಥಾನಗಳನ್ನು ಗೆದ್ದುಕೊಂಡಿದ್ದಾರೆ. ಹಾಗಾದ್ರೆ ಓವರಾಲ್ ನೋಡ್ಕೊಂಬರೋಣ ರಾಜ್ಯದ 105 ಸ್ಥಳೀಯ ಸಂಸ್ಥೆಗಳಲ್ಲಿ ಏನೇನಾಗಿದೆ ಅನ್ನೋದು. ಪಟ್ಟಣ ಪಂಚಾಯಿತಿ 20ರಲ್ಲಿ 20 ಸ್ಥಾನಗಳ ಈಗ ರಿಸಲ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ 9ರಲ್ಲಿ ಮೇಲುಗೈ ಸಾಧಿಸಿದೆ, BJP 8ರಲ್ಲಿ, JDS 2, ಇತರರು 1. ಸೊ ಇದು ಪಟ್ಟಣ ಪಂಚಾಯಿತಿಯ ಬಲಾಬಲ. ಇನ್ನು ಪುರಸಭೆಯ ಲೆಕ್ಕಾಚಾರ ನೋಡ್ಕೊಂಬರೋಣ ಏನಾಗಿದೆ ಈಗಿನ ಟ್ರೆಂಡು. 48 ಅಂದರೆ 53ರಲ್ಲಿ 48ರ ಫಲಿತಾಂಶ ಸಿಗ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ 28, BJP 11, JDS 8, ಇತರರು 1. ಅಂದರೆ ಕಾಂಗ್ರೆಸ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಲೀಡನ್ನು ಪಡ್ಕೊಂಡಿದೆ. 53ರಲ್ಲಿ 48ರಲ್ಲಿ 28 ಕಾಂಗ್ರೆಸ್. ಇನ್ನು ನಗರಸಭೆಯ ಈಗಿನ ಟ್ರೆಂಡ್ ನೋಡೋಣ ಏನಿದೆ. ಬಲಾಬಲ 29ರಲ್ಲಿ 28ರ ರಿಸಲ್ಟ್ ಸಿಗ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ 9 ಸಂಸ್ಥೆಗಳಲ್ಲಿ ಮುನ್ನಡೆ ಪಡೆದುಕೊಂಡಿದೆ. ಕಾಂಗ್ರೆಸ್ ನಂತರ BJP ಅದಕ್ಕಿಂತ ಮುಂದೆ ಇದೆ. BJP ಇಲ್ಲಿ ಹೆಚ್ಚಿನ ಲಾಭ ಮಾಡಿದೆ. JDS 3ರಲ್ಲಿ ಲೀಡನ್ನು ಪಡ್ಕೊಂಡಿದೆ. ಇತರರು 2 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ. ಇಲ್ಲಿ BJPಗೆ ಹೆಚ್ಚಿನ ಲಾಭ ಆಗಿದೆ ನಗರಸಭೆಯಲ್ಲಿ. ಇನ್ನು ಒಟ್ಟು 105 ಸ್ಥಳೀಯ ಸಂಸ್ಥೆಗಳ ಪೈಕಿ 99ರ ಫಲಿತಾಂಶ ಸಿಗ್ತಾ ಇದೆ. ಅದರಲ್ಲಿ ಕಾಂಗ್ರೆಸ್ 46, BJP 36, JDS 13, ಇತರರು 4. ಸೊ ಇಲ್ಲಿ ಕಾಂಗ್ರೆಸ್ ನಂಬರ್ 1 ಸ್ಥಾನದಲ್ಲಿದೆ, BJP 2ನೇ ಸ್ಥಾನ, JDS 3, ಇತರರು 4 ಸ್ಥಾನಗಳಲ್ಲಿ ಲೀಡ್ ಪಡ್ಕೊಂಡಿದ್ದಾರೆ. ಸೊ ಒಟ್ಟು 105ರ ಫಲಿತಾಂಶದಲ್ಲಿ 99 ರಿಸಲ್ಟ್ ಸಿಗ್ತಾ ಇದೆ. ಇನ್ನು ಮಹಾನಗರ ಪಾಲಿಕೆ 3 ಮಹಾನಗರ ಪಾಲಿಕೆ ಪೈಕಿ ಸೊ ನಮ್ಮ ಜೊತೆಗೆ ಕಾಂಗ್ರೆಸ್ ನಿರ್ಣಾಯಕರು ಹೋಗ್ತಾರೆ ಅಂತ ನಾಗರಾಜ್ ಅವರೇ, ಇದು ಕಾಂಗ್ರೆಸ್ JDS ಜೊತೆ ಸೇರಿದ್ದು ಏನು ತಪ್ಪಾಗಲಿಲ್ಲ ಅನ್ನೋಂಥ ಮೆಸೇಜಾ? ಖಂಡಿತವಾಗಲೂ ಕೂಡ ನಾವು ಸ್ಪಷ್ಟ ನಿಲುವನ್ನು ತಗೊಂಡಿದ್ವಿ. ಯಾಕಂದರೆ ಅಸೆಂಬ್ಲಿ ಚುನಾವಣೆಯಲ್ಲಿ ರಿಸಲ್ಟ್ ಬಂದ ನಂತರ ಅಲೈನ್ಸ್ ಮಾಡ್ಕೊಂಡಿರ್ಬೋದು. ಈ ಸಲ ಮೊದಲೇ ಪಾರ್ಲಿಮೆಂಟ್ಗೆ ಮಾಡ್ತೀವಿ ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ವಿ. ಲೋಕಸಭೆ ವಿಚಾರದಲ್ಲಿ ಆದ್ಯತೆ ಆದರೆ ಸ್ಥಳೀಯ ವಿಚಾರದಲ್ಲಿ ನಮ್ಮ ಪಕ್ಷಗಳ ಅಸ್ತಿತ್ವ ನಾವು ಉಳಿಸ್ಕೋಬೇಕಾಗ್ತದೆ. ಇಲ್ಲ ನಮ್ಮ ಯಾವುದೇ ಪಕ್ಷ JDS ಇರಲಿ ಕಾಂಗ್ರೆಸ್ ಇರಲಿ ನಮ್ಮ ಅಸ್ತಿತ್ವ ನಾವು ಕಾಪಾಡ್ಕೋಬೇಕಾಗ್ತದೆ. ದೇಶದ ದೃಷ್ಟಿಯಿಂದ ನಾವು ಒಟ್ಟುಕೋಬೇಕು ನಮ್ಮ ಮಾನದಂಡ ಇಟ್ಕೊಂಡು ಕೆಲಸ ಮಾಡಿದ್ವಿ. ಅದು ಇವತ್ತು ಕೆಲಸ ಮಾಡಿದ್ವಿ. ಇವತ್ತು ಕಾಂಗ್ರೆಸ್ಗೆ ಬರ್ತಕ್ಕಂಥದ್ದು ಕಾಂಗ್ರೆಸ್ನ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಉಳಿಸ್ಕೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ. ನಮ್ಮದು ನಂಬರ್ 1 ಇರ್ತಕ್ಕಂಥ ತಾವು ನೋಡಿದ್ದೀರಿ. JDS ಅವರು ಕೂಡ ಹಲವಾರು ಕಡೆ ಅವರು ಇರ್ತಕ್ಕಂಥ ಭದ್ರಕೋಟೆ ಇರ್ತಕ್ಕಂಥ ಜಾಗದಲ್ಲಿ ಅವರು ಕೂಡ ಗೆದ್ದಿದ್ದಾರೆ. ಇದೇನು ತೋರಿಸ್ತದೆ ಅಂದರೆ ಸಮ್ಮಿಶ್ರ ಸರ್ಕಾರಕ್ಕೆ ಜನ ಒಪ್ಪಿಗೆನ ಸೂಚಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಒಪ್ಪಿಗೆ ಸೂಚಿಸಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಅತಂತ್ರ ಬಂದಂತಹ ಪುರಸಭೆಗಳಲ್ಲಿ, ನಗರಸಭೆ ಇರಲಿ, ಮಹಾನಗರ ಪಾಲಿಕೆಗಳಲ್ಲಿ ನಾವು ಜೊತೆಯಲ್ಲೇ ಮಾಡಿಕೊಂಡು ಅಧಿಕಾರವನ್ನು ಜೊತೆಯಲ್ಲಿ ಹಂಚಿಕೊಂಡು ರಾಜ್ಯಕ್ಕೆ ಉತ್ತಮ ಒಂದು ಸರ್ಕಾರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಸೊ ಅಂದರೆ ಈಗ ಮುಂದಿನ ಚುನಾವಣೆ ಏನಿದೆ ಲೋಕಸಭೆ ಮಾಡೋಕ್ಕೋಗಲ್ಲ, ಇದೇನೋ ದಿಕ್ಸೂಚಿ ಆ ಥರದ್ದು ಏನಿಲ್ಲ, ಏನೂ ಇಲ್ಲ. ಲೋಕಸಭೆಗೆ ಒಂದು ಸ್ಪಷ್ಟವಾದಂಥ ತೀರ್ಮಾನವನ್ನು ಮೊದಲನೇ ಮಾಡಿದ್ವಿ. ಯಾವಾಗ ನಾವು ಸಮ್ಮಿಶ್ರ ಸರ್ಕಾರ ಒಂದಾಯಿತು ಅವತ್ತೇ ಒಂದು ಫಾರ್ಮುಲಾ ಮಾಡ್ಕೊಂಡಿದ್ವಿ, ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ. ನಮ್ಮ ಅಲಯನ್ಸ್ ವಿಲ್ ಕಂಟಿನ್ಯೂ ಟು ದ ಲೋಕಸಭಾ ಅಂತ ವಿಚಾರಗಳನ್ನ ಹೇಳಿದ್ದೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಸೆಕ್ಯುಲರ್ ರೋಡ್ಸ್ ಡಿವೈಡ್ ಆಗ್ತಕ್ಕಂಥದ್ದು ಬೇಡ. ಐಡಿಯಾಲಜಿಯಲ್ಲಿ ಒಂದಾಗಿರ್ತಕ್ಕಂಥ JDS ಮತ್ತು ಕಾಂಗ್ರೆಸ್ ಒಟ್ಟಿಗೆ ಹೋಗಬೇಕು ಅಂತಕ್ಕಂಥ ವರಿಷ್ಠ ತೀರ್ಮಾನಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡಿದ್ದೀವಿ. ಅದರಲ್ಲಿ ನೋ ಕನ್ಫ್ಯೂಷನ್ ಅನ್ ದ್ಯಾಟ್. ಬಟ್ ಅವರವರ ಪಕ್ಷದ ಬೇರುಗಳನ್ನು ಸದೃಢಗೊಳಿಸ್ಕೋಬೇಕು ಅಂದರೆ ಸ್ಥಳೀಯ ನಾಯಕತ್ವಗಳನ್ನು ಬೆಳೆಸ್ಕೋಬೇಕು ಅನ್ನೋದಾದರೆ ಸ್ಥಳೀಯ ಮಟ್ಟದಲ್ಲಿ ನಾವು ಪ್ರತ್ಯೇಕವಾಗಿ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಪ್ರತ್ಯೇಕವಾಗಿ ಕಂಟೆಸ್ಟ್ ಮಾಡಿದ್ದೇವೆ. ಈಗಲೂ ಕೂಡ ಕಾಂಗ್ರೆಸ್ ಬೀಯಿಂಗ್ ನ್ಯಾಷನಲ್ ಪಾರ್ಟಿ ಇನ್ ದಿ ಸ್ಟೇಟ್ ಆಫ್ ಕರ್ನಾಟಕ ನಾವು ನಂಬರ್ 1 ಇರ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. JDS ಕೂಡ ತನ್ನದೇ ಅಂತ ಪ್ರಾಬಲ್ಯ ಇರೋ ಜಾಗದಲ್ಲಿ ಉತ್ತಮವಾದ ಸಾಧನೆ ಮಾಡಿದ್ದಾರೆ ನಾನು ಭಾವಿಸಿದ್ದೀನಿ. ಬಟ್ ನಿಮ್ಮಿಂದ BJP ಇರೋದಕ್ಕೆ ನಗರಸಭೆಯಲ್ಲಿ BJP ಲೀಡಿಂಗ್ ಅಲ್ಲಿ ಇದೆ. ಅದನ್ನ ಹೇಳ್ತಾ ಇದ್ದೀನಿ ಕೇಳಿ. ಮೊದಲಿಂದ ಕೂಡ ಹೇಳ್ತಾ ಇದ್ರು, ಯಾವಾಗಲೂ ಕೂಡ ಹೇಳೋರು. ಅದು ಸ್ವಲ್ಪ ಬದಲಾವಣೆ ಆಗಿರ್ಬೋದು. ಯಾವಾಗಲೂ ಕೂಡ BJP ಅಂತಂದಾಗ ಒಂದು ಕಡೆ ನಗರ ಪಾಲಿಕೆಗೆ ಸಂಬಂಧಪಟ್ಟ ಅರ್ಬನ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳೋದು. ದೇ ಮಸ್ಟ್ ಎಕ್ಸ್ಟೆಂಡೆಡ್ ದೇರ್ ಬೇಸ್
ಆಲ್ಸೋ ನೋ ಡೌಟ್ ಅಬೌಟ್ ಇಟ್. ನಾವು ಬಿಜೆಪಿನ ಸರಾಸಟ್ಟಾಗಿ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ರಾಜಕಾರಣದಲ್ಲಿ. ಅವರು ಕೂಡ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ, ಅವರೇ ಒಂದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಬಂದಿರ್ತಕ್ಕಂಥ ಪಾರ್ಟಿ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರೋದ್ರಿಂದ ವಿ ಕೆನಾಟ್ ಟೇಕ್ ದೆಮ್ ಅಂಡ್ ವಿ ಕೆನಾಟ್ ಇಗ್ನೋರ್ ದೆಮ್. ಸಿ ಪೊಲಿಟಿಕಲ್ ಡೆಮಾಕ್ರಸಿಯಲ್ಲಿ ಏರುಪೇರುಗಳು ಇರೋದೆ, ಆದ್ರೆ ನಾವು ಒಂದು ಹೋಗಿರೋದಕ್ಕೆ ಜನ ಮಾತಾಡ್ತಾರೆ ಫಲಿತಾಂಶದ ಬಗ್ಗೆ. ಮತ್ತೆ ಸಂಪರ್ಕ ಮಾಡ್ತೀನಿ. ಅದರಿಂದಾಗಿ ಜನಗಳು ಕೂಡ ಇವತ್ತೊಂದು ದಿವಸ ನಮಗೊಂದು ಆತಂಕ ಇತ್ತು. ಎಲ್ಲಿ ಒಂದು ಜನಗಳು ನಮಗೆ ಅದನ್ನು ಈ ಸಮ್ಮಿಶ್ರ ಸರ್ಕಾರದ ವಿಚಾರದಲ್ಲಿ ಬಂದಾಗ ನಾವು ಸಪ್ರೇಟಾಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದು ಕಡೆ ಬಿಜೆಪಿ ಅಡ್ವಾಂಟೇಜ್ ತಗೊಳ್ತಾರೆ ಅಂತ ನೋಡಿದ್ವಿ. ಎಲ್ಲೂ ಕೂಡ ಬಿಜೆಪಿಗೆ ಹೊಳೆ ಮೈಸೂರಲ್ಲಾಗಲಿ ಹಲವಾರು ಕಡೆಗಳಾಗಲಿ ಬಿಜೆಪಿಗೆ ಅಷ್ಟೊಂದು ಪೂರಕವಾಗಿರ್ತಕ್ಕಂಥ ಕೆಲಸಗಳಾಗಲಿಲ್ಲ. ಕಾಂಗ್ರೆಸ್ನ ಮತ್ತೆ ಕೈಗಿಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ವಿ ಹ್ಯಾವ್ ರಿಟೈನ್ಡ್ ಅವರ್ ಗೇಮ್ ಪ್ಲಾನ್. ಇಬ್ರು ಕೂಡ ಪರಸ್ಪರ ಮಿತ್ರರೇನಾಗಿದೆ, 3 ತಿಂಗಳಿಂದ ಸರ್ಕಾರ ಮಾಡಿದರೆ ಇಬ್ರು ಕೂಡ ಪರಸ್ಪರ ನಿಮಗೆ ಖುಷಿಯಾಗಿದೆ, ನಾವಿಬ್ರು ಸೇರಿದ್ರೆ ಉದ್ದೇಶ ಸಫಲ ಆಗಿದೆ. ಎಲ್ಲೋ ನಿಮ್ಮ ವಿರೋಧಿಗಳು ಅಂದರೆ ಬಿಜೆಪಿ ಲೆಕ್ಕ ಹಾಕಿದ್ದೇನೆಂದ್ರೆ ಇವರಿಬ್ಬರನ್ನ ಜನ ರಿಜೆಕ್ಟ್ ಮಾಡ್ತಾರೆ, ನಮಗೆ ಜನ ಕೈ ಹಿಡಿತಾರೆ, ಜಾಸ್ತಿ ಸೀಟು ಜಾಸ್ತಿ ಪುರಸಭೆಗಳು ನಮ್ಗೆ ಬರುತ್ತೆ, ನಗರಸಭೆ ನಮ್ಗೆ ಬರುತ್ತೆ ಅಂತ ಆ ಲೆಕ್ಕಾಚಾರ ಉಲ್ಟಾ ಆಗಿದೆ. ಆದರೆ ಈಗಲೂ ಕೂಡ ನಿಮ್ಗೆ ಅನಿಸಿದೆಯಾ ಈ ಮೈತ್ರಿ ಸರ್ಕಾರ ಯಾರೇ ಎಷ್ಟೇ ವಿರೋಧ ಮಾಡಿದ್ರು ಕೂಡ ಇನ್ನೂ ಸ್ಟ್ರಾಂಗ್ ಆಗಿ ಉಳಿಲಿಕ್ಕೆ ಇದೊಂದು ರೀತಿಯ ಏನು ಸರ್ಟಿಫಿಕೇಟ್ ತರ ನೀವು ಅದನ್ನು ಟ್ರೀಟ್ ಮಾಡ್ತೀರಾ? 100ಕ್ಕೂ 100 ಪಾಲು ಸತ್ಯ. ಯಾಕಂದ್ರೆ ಕುಮಾರಸ್ವಾಮಿ ಅವರು ಮತ್ತು ಪರಮೇಶ್ವರ್ ಅವರು ಇಬ್ಬರಿಗೂ ಕೂಡ ಕೈ ಬಲಪಡಿಸುವಂತ ಒಂದು ಸ್ಪಷ್ಟ ಒಂದು ರಿಸಲ್ಟ್ ಇವತ್ತು ಬಂದಿರತಕ್ಕಂಥದ್ದು. ಅದರಿಂದ ಯಾವುದೇ ತರ ಅನುಮಾನ ಬೇಡ. ಈ ರಾಜ್ಯದ ಜನ ಈ ಮೈತ್ರಿಯನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಇದು ಹೀಗೆ ಮುಂದುವರಿಬೇಕು ಅನ್ನೋದು ಕೂಡ ಅವ್ರು ಹೇಳಿದಂಗೆ ಒಂದು ವಿಟ್ನೆಸ್ ಇದು. ಈ ವಿಟ್ನೆಸ್ ಅನ್ನ ನಾವು ಅಕ್ಸೆಪ್ಟ್ ಮಾಡಲೇಬೇಕಾಗತ್ತೆ. ಅದರಿಂದ ಇವತ್ತು ಬಿಜೆಪಿ ಅವರು ಏನು ಬೇಕಾದ್ರೆ ಹೇಳ್ಕೊಳ್ಳಿ, ಬಹುಶಃ ಅವರು ಇರತಕ್ಕಂಥ 104 ಶಾಸಕರು ಏನಿದ್ದಾರೆ ಆ 104 ಶಾಸಕರ ಸಂಖ್ಯಾಬಲದ ಮೇಲೆಗೆ ಇವತ್ತು ಬಂದಿರತಕ್ಕಂಥ ಫಲಿತಾಂಶ ಬಹುಶಃ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡಬೇಕು ಅನ್ನೋದನ್ನ ಈ ರಾಜ್ಯದ ಜನ ಮನ್ನಣೆ ಕೊಟ್ಟಿರತಕ್ಕಂಥದನ್ನ ನಾವೆಲ್ಲರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಅದನ್ನ ನಮ್ಮ ಹೆಗಡೆಯವರು ಕೂಡ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಜೊತೆಗೆ ಇವತ್ತು ಕೇಂದ್ರ ಸರ್ಕಾರ ನಿಮ್ದೇ ಇದೆ, ಈ ರಾಜ್ಯಕ್ಕೆ ನಿಮ್ಮ ಕೊಡುಗೆ ಏನು? ಜನಸಾಮಾನ್ಯ ಪ್ರಶ್ನೆ ಮಾಡ್ತಾನೆ, ಕೇಂದ್ರದಿಂದ ನೀವು ಏನಾದ್ರು ರಾಜ್ಯದ ಒಂದು ಜನರ ಒಂದು ಅಭಿವೃದ್ಧಿ ಕೆಲಸಗಳಲ್ಲಿ ಯಾವ್ದ್ರೆಲ್ಲ ನೀವು ಕೈ ಜೋಡಿಸಿದ್ದೀರಾ? ಯಾವ್ದೋ ₹1 ಬಿಡುಗಾಸಿ ರೈತರ ಸಾಲ ಮನ್ನಾ ಇರಲಿ, ಬೇರೆ ಬೇರೆ ವಿಚಾರದಲ್ಲಿ ಯಾವುದಕ್ಕಾದ್ರೂ ನೀವೇನಾದ್ರು ಸಪೋರ್ಟ್ ಮಾಡಿದ್ದೀರಾ? ಸನ್ಮಾನ್ಯ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು 2-3 ಬಾರಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈ ತರ ನಮ್ಗೆ ಸಹಕಾರ ಕೊಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಆದರೂ ಅದ್ರ ಬಗ್ಗೆ ಎಲ್ಲಿ ಕೂಡ ಕೇಂದ್ರ ಸರ್ಕಾರ ಚಕಾರ ಎತ್ತಿಲ್ಲ, ಯಾವುದೇ ತರ ಸಹಕಾರನೂ ಕೊಟ್ಟಿಲ್ಲ. ಅದರಿಂದ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೂ ಕೂಡ ಈ ಮೈತ್ರಿ ಮುಂದುವರಿತದೆ. ಜೊತೆಗೆ ಬಿಜೆಪಿಯನ್ನ ಈ ರಾಜ್ಯದಿಂದ ಏನು ದಕ್ಷಿಣ ಮೈತ್ರಿ ಸರ್ಕಾರವನ್ನ ರಿಜೆಕ್ಟ್ ಮಾಡಿಲ್ಲ, ನಿರೀಕ್ಷೆ ಮಾಡಿದ್ರು. 3 ಮಹಾನಗರ ಪಾಲಿಕೆಗಳಲ್ಲಿ ಇವತ್ತು ಬಿಜೆಪಿ ಶಿವಮೊಗ್ಗ ನಮಗೆ ಅಧಿಕಾರ ಬಂದಿದೆ. ಇನ್ನು 2 ಮಹಾನಗರ ಪಾಲಿಕೆಗಳಲ್ಲಿ ಕೂಡ ಇವರೆಲ್ಲರಿಗಿಂತ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದ ಅಂದ್ರೆ ಮಹಾನಗರ ಪಾಲಿಕೆಗಳು ಕೂಡ ಜನ ಬಿಜೆಪಿ ಕೈ ಹಿಡಿದಿದ್ದಾರೆ ಅನ್ನೋದೇ ಅರ್ಥ ಸ್ಪಷ್ಟವಾಗಿ. ಅಂದ್ರೆ ಈ ಸರ್ಕಾರಕ್ಕೆ ಜನ ಬೆಂಬಲ ಕೊಟ್ಟಿಲ್ಲ. ಹಾಗೆ ನೀನು ಒಟ್ಟು ವಾರ್ಡ್ಗಳನ್ನ ತೆಗೆದುಕೊಳ್ಬೇಕು. ನೀವು 3 ಮಹಾನಗರ ಪಾಲಿಕೆ ಮಾತ್ರ ಇಲ್ಲ, ಒಟ್ಟು ವಾರ್ಡ್ಗಳನ್ನ ನೀವು ತೆಗೆದುಕೊಂಡ್ರೆ ಒಟ್ಟು ವಾರ್ಡ್ಗಳನ್ನ ಎಷ್ಟು ವಾರ್ಡ್ಗಳಲ್ಲಿ ಎಷ್ಟು ಇದ್ದಾರೆ, ಮತ ಎಷ್ಟು ಬಂದಿದೆ ನೋಡ್ಬೇಕು ನೀವು. ಎಲ್ಲೋ ಒಂದ್ ಕಡೆ 20 ಹೆಚ್ಚು, ಅದು ಪ್ರಶ್ನೆ ಅಲ್ಲ. ಅದು ಈಗ ಟೋಟಲ್ ಓಟು ಮತ್ತು ಟೋಟಲ್ ವಾರ್ಡ್ಗಳಲ್ಲಿ ಬಿಜೆಪಿಗೆ ಎಷ್ಟು ಬಂದಿದೆ, ಕಾಂಗ್ರೆಸ್ ಇನ್ನೊಂದಂದ್ರೆ ಈ ಮೈತ್ರಿ ಸರ್ಕಾರದ ಒಂದು ರೆಫರೆಂಡಮ್ ಅಂತೂ ಆಗಿರಲಿಲ್ಲ. ಇದು ಅವ್ರು ಖುಷಿ ಪಡ್ತಾ ಇದಾರೆ, ಅವ್ರು ಖುಷಿ ಪಟ್ಟುಕೊಳ್ಳಿ. ಯಾಕಂದ್ರೆ ಅವ್ರು ಖುಷಿ ಪಡೋದೆ ಸ್ಥಳೀಯ, ಯಾಕಂದ್ರೆ ಅವ್ರು ಸೋತಿದ್ದಾರೆ, ಅದಕ್ಕಲ್ಲ. ಯಾಕೆಂದ್ರೆ ಅವರಿಗೆ ಅವ್ರು ಖುಷಿ ಒಂದ್ ಸೆಕ್ಷನ್ ಆಫ್ ಏನು ಜನ ಇದ್ದಾರೆ, ರಾಜ್ಯದ ಜನ ಇದ್ದಾರೆ, ಅದು ಮೂಡ್ ಅಂತ. ಅದು ಅವ್ರು ಹೇಳ್ತಾರೆ ಜನಾದೇಶ ಅಥವಾ ದಿಕ್ಸೂಚಿ ಅಲ್ಲದೆ 104 MLA ಇದ್ದಾರೆ. ಆದ್ರೆ ಈ ಚುನಾವಣೆ ನಡೆದಿದ್ದು ಕೇವಲ 21 ಜಿಲ್ಲೆಗಳು ಮಾತ್ರ, ಇನ್ನೂ 9 ಜಿಲ್ಲೆಗಳು ನಡೆದೇ ಇಲ್ಲ. 104 MLA ಬಗ್ಗೆ ಇವ್ರು ಮಾತಾಡೋದೇ ತಪ್ಪು. ಇವರು ತಪ್ಪುಗಳನ್ನೇ ಮಾತಾಡೋದು. ಇವರು ಜನಕ್ಕೆ ತಪ್ಪು ಏನಾಗಿದೆ ಅಂದ್ರೆ ಇಡೀ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಕೂಡ ಜನ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿ ಕೈ ಹಿಡಿದಿದ್ದಾರೆ ವಿನ ಇವರಿಗೆ ಯಾವುದೇ ಆದೇಶ ಕೊಟ್ಟಿಲ್ಲ. ಹೆಗಡೆ ಅವರೇ, ನೀವು
18ರ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 104 ಸೀಟ್ ಗೆದ್ದಿದ್ರಿ. ಇವು 104 ಅಂದ್ರೆ ಅದ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಪುರಸಭೆ ಪಟ್ಟಣ ಪಂಚಾಯತಿ ನಗರಸಭೆಯಲ್ಲಿ 21 ಜಿಲ್ಲೆಗಳು ಮಾತ್ರ ಹೆಚ್ಚು ಕಮ್ಮಿ 50ಗೂ 50ಕ್ಕೂ ಹೆಚ್ಚು % ಶಾಸಕರ ಕ್ಷೇತ್ರಗಳಲ್ಲಿ ನಿಮಗೆ ಹಿನ್ನಡೆ ಆಗ್ತಾ ಇದೆಯಲ್ಲ? ಅಯ್ಯೋ, ಹಿನ್ನಡೆ ಎಲ್ಲ ಆಗಿದೆ. ನಾನು 3 ಮಹಾನಗರ ಪಾಲಿಕೆ ಆಗಿದೆ. ನಾವು ಒಟ್ಟು ಯಾವ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬಂದೇ ಒಟ್ಟು ಲೆಕ್ಕ ತಗೊಳ್ಳಿ. ವಿಜಯಪುರ ಜಿಲ್ಲೆ ಇರ್ಬೋದು, ರಾಯಚೂರು ಇರ್ಬೋದು, ಮುದ್ದೇಬೇಳೆ ಹೋಯಿತು, ಮುದ್ದೇಬೇಳೆ ಹೋಯ್ತು, ಹಾನಗಲ್ ಹೋಯ್ತು, ಕ್ಷೇತ್ರ ತಗೊಳ್ಳಿ, ಅಲ್ಲೆಲ್ಲ ಬರೋದು ಯಾಕೆ ಅಂತ ಹೇಳಿದ್ರೆ ಯಾರದೇ ಕ್ಷೇತ್ರದಲ್ಲಿ ಇದು ಬರೀ ಪಟ್ಟಣ ಅಷ್ಟೇ ಇರೋದಿಲ್ಲ. ವಿಧಾನಸಭಾ ಕ್ಷೇತ್ರಕ್ಕೆ ಗ್ರಾಮಾಂತರ ವಿಶೇಷತೆ ಬಂದಿರೋದು ಯಾಕೆ ಗೊತ್ತಾ? ಯಾವಾಗ ಯಡಿಯೂರಪ್ಪನವರು ಬಹುಮತವನ್ನು ಸಾಬೀತುಪಡಿಸಲು ವಿಫಲರಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೇಲೆ ಅನೈಕ್ಯತೆಗೆ ಸಂಬಂಧ ಆಗದ ಮತ್ತೆ ಹೇಳಿದ್ರು, ಇಮಾರಲ್ ಸಂಬಂಧ ಅಂತ ಹೇಳಿದ್ರು. ಹೇಳಿದ್ರಲ್ಲ, ಜನ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಇವರ ಅಲಿಗೇಷನ್ಗಳು ಇವರ ಪ್ರತಿದಿನ ಹೇಳಿದ್ರು. ಸರ್ ಒಂದು ನಿಮಿಷ ರೀ, ಇವ್ರು ಹೇಳಿದ್ರು ಇದೇ 3ನೇ ತಾರೀಕು ಈ ಸರ್ಕಾರ ಕುಸಿದು ಬೀಳದಲ್ಲಿದೆ, ಅಲ್ಲೋ ಕಲ್ಲಲ್ಲ ಆಗೋದಿದೆ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದೆಲ್ಲ ವಿಫಲರಾಗಿದ್ದಾರೆ. ಅವರ ಭವಿಷ್ಯ ನಿಜ ಆಗಿಲ್ಲ. ಇದು ಇಷ್ಟೊಂದು ಪ್ರಾಮುಖ್ಯತೆ ಪಡ್ಕೊಳ್ಳಿ ಕಾರಣ ಯಾಕೆ? ಮಾಧ್ಯಮಗಳು ಬಹಳ ಕಣ್ಣಿಟ್ಟುಕೊಂಡು ಯಾಕೆ ನೋಡ್ತಾ ಇದ್ದಾರೆ? ಏನೋ ಒಂದು ಹೆಚ್ಚು ಕಡಿಮೆ ಆಗ್ತದೆ, ಈ ಅನೈತಿಕ ಸಂಬಂಧ ಹೋಗ್ಬಿಡುತ್ತೆ ಅಂತ ಮಾಡಿದ್ರು. ಇದು ಅನೈತಿಕತೆ ಅಲ್ಲ ಅಂತೇಳಿ ಜನ ತೀರ್ಮಾನ ಮಾಡಿದ್ದಾರೆ. ಅನೈತಿಕತೆ ಅಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ 4 ಜನ ಕೊಟ್ಟರು ಕೂಡ ಅವ್ರ ಜವಾಬ್ದಾರಿ ನಡೆಸಲಿಲ್ಲ ಅಂತೇಳಿ ಜನ ತಿರಸ್ಕಾರ ಮಾಡಿದ್ದಾರೆ. 17 ಜನ ಕೇಳಿ ಅಪವಿತ್ರ ಮೈತ್ರಿ ಮಾಡ್ಕೊಂಡಿದ್ರೆ ಅಂತ ನಮ್ಮ ಸ್ಪಷ್ಟ ಅಭಿಪ್ರಾಯ. ಅದನ್ನ ನಾವು ಹೇಳ್ತಾನೆ ಲೋಕಸಭಾ ಸದಸ್ಯರಿರ್ತಾರೆ, 4 ಜನ ಮಂತ್ರಿಗಳು ಇರ್ತಾರೆ ಕೇಂದ್ರ ಸರ್ಕಾರದಲ್ಲಿ, ಅವರ ಕ್ಷೇತ್ರಗಳಲ್ಲಿ ಸೋಲ್ತಾರೆ. ನೀವು ಸೋತಿಲ್ವಾ? ಇವತ್ತೇನಿದ್ರು ಕೂಡ ಬಿಜೆಪಿ ಕಮಿಂಗ್ ಟುವರ್ಡ್ಸ್ ಓನ್ಲಿ ಎ ಸಿಟಿ ಓರಿಯೆಂಟೆಡ್ ಪಾರ್ಟಿ ತಿರಸ್ಕಾರ ಮಾಡಿದ್ದಾರೆ. ಅಲ್ಲ, ನೀವು ಈ ಚುನಾವಣೆ ರೈತರಲ್ಲಿ ಬರ್ತಾರೆ, ವೋಟಿಂಗ್ ಆದ್ರೂ ಕೂಡ ಏನೇನು ಬೈರ ಇದು ಮಾಡ್ಬೇಡಿ. ಡಿಫರೆನ್ಸ್ ಇಂದಾಗಿ ಅವರ ಅಲಿಗೇಷನ್ ಜನ ತಿರಸ್ಕಾರ ಮಾಡಿದ್ದಾರೆ. ಹೆಗಡೆ ಅವರೇ, ನಾವು ಅಲ್ಲಿ ಚರ್ಚೆ ಮಾಡ್ಬೇಕಾಗಿರೋದು ಒಂದು, ಈಗ ತಾವು ಹೇಳ್ತಾ ಇದ್ರಿ ಇದು ರಿಜೆಕ್ಷನ್ ಮಾಡಿದ್ದಾರೆ ಅಂತ ಹೇಳ್ತೀವಿ. ರಿಜೆಕ್ಷನ್ ಅನ್ನೋದನ್ನ ನಾವು ಹೇಗೆ ಅದನ್ನ ಸರ್ಟಿಫೈ ಮಾಡ್ತೀವಿ ಅಂತಂದ್ರೆ ಅಲ್ಟಿಮೇಟ್ ರಿಸಲ್ಟ್ ಅಲ್ವಾ? ಈ ರಿಸಲ್ಟ್ ಒಂದು ವೇಳೆ ಕಾಂಗ್ರೆಸ್ JDS-ಗಿಂತ ಜಾಸ್ತಿ, ಸರವಣವ್ರೆ ನಿಮ್ಗೆ 2 ಸೀಟು ಕಾರ್ಪೊರೇಷನ್ ವಾರ್ಡು ಕಾಂಗ್ರೆಸ್ JDS-ಗಿಂತ 2 ವಾರ್ಡಲ್ಲೂ ಕೂಡ ಜಾಸ್ತಿ ಗೆದ್ದಿದ್ರೆ ನೀವು ಹೆಂಗೆ ಬಾಜಾ ಭಜಂತ್ರಿ ಬಾರಿಸ್ತಿದ್ರಿ ನೋಡಿ? ಕುಮಾರಸ್ವಾಮಿ ಪರಮೇಶ್ವರ ನೇತೃತ್ವದ ಮೈತ್ರಿ ಸರ್ಕಾರವನ್ನು ಜನ ರಿಜೆಕ್ಟ್ ಮಾಡಿದ್ದಾರೆ. ಲೋಕಸಭೆಗೆ ನಾವು ಗೆಲ್ತೀವಿ, ನಮಗೆ ಜನಾದೇಶ ಸಿಕ್ಕಿದೆ, ಇದನ್ನ ರಿಜೆಕ್ಟ್ ಮಾಡಿದ್ವಿ, ನಾವು ರಾಜ್ಯ ಸುತ್ತೀನಿ, ನಾನು ಮನೆ ಹೋಗ್ತೀನಿ ಅಂತ ಯಡಿಯೂರಪ್ಪ ಹೇಳ್ತಿರ್ಲಿಲ್ವಾ? ಹೇಳಬೇಕು. ನಾನು ಹೇಳೋದು ಎಷ್ಟು ವಾರ್ಡ್ಗಳಲ್ಲಿ ಎಷ್ಟು ಮತ ಬಂದಿ ಅಂತ ನೋಡೋಣ, ಅವಾಗ ಮಾತಾಡ. ಹಾಗಾದ್ರೆ ಕಾಂಗ್ರೆಸ್ ಕೂಡ ಕಳೆದ ವಿಧಾನಸಭಾ ಚುನಾವಣೆ ನಿಮ್ಗಿಂತ ಜಾಸ್ತಿ ಓಟ್ ತಗೊಂಡಿತ್ತು, ಸೀಟ್ ಕಮ್ಮಿ ತಗೊಂಡಿತ್ತು. ಕಾಂಗ್ರೆಸ್ ಜಾಸ್ತಿ ಬರ್ತದೆ. ಇನ್ನೊಂದು ಗೊತ್ತಾ, ಕಾಂಗ್ರೆಸ್ ಕಂಟೆಸ್ಟ್ ಮಾಡಿದ ಕಾನ್ಸ್ಟಿಟ್ಯೂನ್ಸಿಗಳ ಬಿಜೆಪಿ ಪರ್ಸೆಂಟೇಜ್ ಆಫ್ ವೋಟ್ ನೀವು ಮೇಂಟೈನ್ ಮಾಡಕ್ಕಾಗಲ್ಲ. ನಂಬರ್ ಆಫ್ ಸೀಟ್ ಒಪ್ಕೊಂಡ ಇವರು 38% ಹೇಳ್ತಾರಲ್ಲ, ಅದ್ರ ಜೊತೆಗೆ JDS ಕೂಡ ಇವ್ರನ್ನ ವಿರೋಧ ಮಾಡಿದ್ದಾನೆ. ಆ 18% ಇವ್ರು ಪರವಾಗಿತ್ತ, ಸಿದ್ದರಾಮಯ್ಯ ವಿರುದ್ಧ ಕೊಟ್ಟು ಇವ್ರು ಪರವಾಗಿತ್ತ, 54% ಅಗ್ರಿ ಮಾಡ್ತೀರಾ ನೀವು? ಇಲ್ಲಿಗೆ ನೀವು ಓಟ್ ಶೇರ್ ತಗೊಳ್ಳೋದಾದ್ರೆ ಅದು ನಿಮ್ಗೆ ಜಾಸ್ತಿ ಪರ ಅಂತ ಹೇಳ್ತೀರಾ? ಮೈತ್ರಿ ಸರ್ಕಾರ ಯಾವ್ಯಾವ ನಗರಸಭೆ ಅತಂತ್ರ ಆಗಿದೆ ಒಂದ್ಸಲ ನೋಡ್ಕೊಂಬೋಣ. ನಿಪ್ಪಾಣಿ ಅತಂತ್ರ ಆಗಿದೆ, ಹಾಸನ, ಕೊಳ್ಳೇಗಾಲ್, ಉಳ್ಳಾಲ ಇವೆಲ್ಲವೂ ಕೂಡ ಅತಂತ್ರ ಆಗಿರ್ತಕ್ಕಂಥ ಒಂದು ಸ್ಥಳೀಯ ಸಂಸ್ಥೆಗಳು. ಹಾಗೆ ರಾಯಚೂರು, ಚಿತ್ರದುರ್ಗ ಇಲ್ಲಿ ಯಾವುದೇ ಪಕ್ಷಕ್ಕೂ ಕೂಡ ಸ್ಪಷ್ಟ ಬಹುಮತ ಬಂದಿಲ್ಲ. ಇಲ್ಲಿ 2 ಪಕ್ಷಗಳು ಅಥವಾ ಪಕ್ಷೇತರ ಬೆಂಬಲದೊಂದಿಗೆ ಆಡಳಿತವನ್ನ ಹಿಡಿಯಲೇಬೇಕಾದಂಥ ಒಂದು ಅತಂತ್ರ ಫಲಿತಾಂಶ ಸಿಕ್ಕಿದೆ. ಹಾಗಾಗಿ ಹಾವೇರಿಯಲ್ಲೂ ಕೂಡ ಅತಂತ್ರ ಆಗಿದೆ. ರಾಣೆಬೆನ್ನೂರು, ಕೊಪ್ಪಳ, ಗಂಗಾವತಿ, ಕೊಪ್ಪಳ ಇವೆಲ್ಲವೂ ಕೂಡ ಅತಂತ್ರ ಆಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳು. ಸೊ ಇಲ್ಲಿ
ಕಾಂಗ್ರೆಸ್ ಅಥವಾ JDS ಒಟ್ಟಿಗೆ ಸೇರ್ಬೇಕು, ಇಲ್ಲಾಂದ್ರೆ BJP JDS ಸೇರ್ಬೇಕು, ಇಲ್ಲಾಂದ್ರೆ BJP ಅಥವಾ ಕಾಂಗ್ರೆಸ್ ಅಥವಾ JDS ಪಕ್ಷೇತರ ಬೆಂಬಲದೊಂದಿಗೆ BJP JDS ಅಲ್ಲ, ಅಲ್ಲಿ ಅತಂತ್ರ ಇರ್ತಕ್ಕಂಥ ಅತಂತ್ರ ಕಡೆಗಳು ಕಾಂಗ್ರೆಸ್ ಅಂಡ್ JDS ವಿಲ್ ಕಮ್ ಟುಗೆದರ್ ಅಂಡ್ ಫಾರ್ಮ್ ದ ಕಾರ್. ಕಳೆದ ಬಾರಿ ಎರಡು ಸ್ಥಳೀಯ ಸಂಸ್ಥೆಯಲ್ಲಿ BJP ಕಾಂಗ್ರೆಸ್ ಮಾಡ್ಕೊಂಡಿದ್ದಾರೆ, ಎರಡು ಸಂಸ್ಥೆಗಳಲ್ಲಿ BJP ಕಾಂಗ್ರೆಸ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ BJP ಮಾಡ್ಕೊಂಡಿದೆ ಕಳೆದ ಬಾರಿ ಕೆಲವು ಕಡೆಗಳಲ್ಲಿ. ಯಾಕೆಂದ್ರೆ ಜನ ನಮ್ಮನ್ನ ಬಹಳಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಈ ಸರ್ಕಾರದ ಬಹಳಷ್ಟು ನಿರೀಕ್ಷೆ ಇದೆ. ಅವರ ಒಂದು ನಂಬಿಕೆಗೆ ಯಾವುದೇ ಕಾರಣಕ್ಕೂ ಹುಸಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಲ್ಲ, JDS ಮಾಡಲ್ಲ. ಅದನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಮತ್ತೆ JDS ಮೈತ್ರಿ ಸೇರಿದ್ರೆ ಮಾತ್ರ ಅಧಿಕಾರವನ್ನು ಹಿಡಿಯಲಿಕ್ಕೆ ಬಹಳಷ್ಟು ಕಡೆ ಅವಕಾಶಗಳಿದೆ. ಜೊತೆಗೆ ಇಂಡಿಪೆಂಡೆಂಟ್ ಆಗಿ ಯಾರು ಗೆದ್ದಿದ್ದಾರೆ 2, 3, 4 ಅವರು ಕೂಡ ಸರ್ಕಾರ ಎಲ್ಲಿದೆ, ಅಧಿಕಾರ ಎಲ್ಲಿದೆ, ಅವರ ಸಹಕಾರ ಪಡ್ಕೊಂಡು ಅವರು ಕೂಡ ನಮ್ ಜೊತೆಲಿ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹೆಚ್ಚಿನ ಸಂಸ್ಥೆಗಳು ನಿಮ್ ಕೈಗೆ ಬರುತ್ತೆ, 100%. ಅದ್ರಲ್ಲಿ ಯಾವುದೇ ಡೌಟ್ ಬೇಡ. ನಮಗಿರತಕ್ಕಂಥ ನಮ್ಮ ಗುರಿ ಏನು, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡಬೇಕು. ಮುಂದಿನ ಪಾರ್ಲಿಮೆಂಟ್ ಚುನಾವಣೆ 28ಕ್ಕೆ 25 ಕ್ಷೇತ್ರಗಳನ್ನ ಈ ಕಾಂಗ್ರೆಸ್ JDS ಗೆಲ್ಲಬೇಕು, ಕೇಂದ್ರದಲ್ಲಿ ಬದಲಾವಣೆ ತರಬೇಕು ಅನ್ನೋದು ಉದ್ದೇಶ. ಅದರಿಂದ ಇವತ್ತು ಲೋಕಲ್ ಬಾಡಿ ಅನ್ನೋದು ಬಹಳ ಮುಖ್ಯ. ಏನ್ ಬೇಕಾದ್ರೆ ಹೇಳಿ, ಲೋಕಲ್ ಬಾಡಿ ನಮ್ಮ ಪಕ್ಷದ, ಅದು ಕಾಂಗ್ರೆಸ್ ಆಗ್ಲಿ JDS ಆಗ್ಲಿ, ಆ ಪಕ್ಷದ ಕೆಳಮಟ್ಟದ ಕಾರ್ಯಕರ್ತರು ಇರ್ತಾರಲ್ಲ, ಕೆಳಮಟ್ಟದ ಭಾವನೆಗೆ ಅವರ ಭಾವನೆಗೆ ಧಕ್ಕೆ ಬರದೇ ಇರತಕ್ಕಂತ ನಮ್ಮ ಪಕ್ಷದ ಸಂಘಟನೆ ಕೂಡ ಬುಡಮಟ್ಟದಲ್ಲಿ ಗಟ್ಟಿ ಮಾಡ್ಕೋಬೇಕು ಅಂತ ಒಂದು ವ್ಯವಸ್ಥೆಗೆ ಇವತ್ತು ನಮಗೆ ಸಹಕಾರ ಸಿಕ್ಕಿದೆ. ಸರ್ ಒಂದು ಮಾತನ್ನಿತ್ತು, ಅಂದ್ರೆ ಒಂದು ಫ್ರೆಂಡ್ಲಿ ಫೈಟ್ ತರ ಆಗಿದೆ. ಕೆಲವು ಕಡೆ ನೀವೇನು ಹಾಸನ, ಮಂಡ್ಯ, ಮೈಸೂರು, ರಾಮನಗರ ಮತ್ತೆ ಚಿತ್ರದುರ್ಗ, ತುಮಕೂರು ಈ ಭಾಗದಲ್ಲಿ JDS ಬಹಳ ಸ್ಟ್ರಾಂಗ್ ಫೈಟ್ ಮಾಡ್ತು, ಬೇರೆ ಕಡೆಗಳಲ್ಲಿ ನಾಮಕಾವಸ್ಥೆ ಇತ್ತು. ಅಂದ್ರೆ ನೀವೇ ಹಳೆ ಮೈಸೂರು ಭಾಗದ ಪಾರ್ಟಿ ಅನ್ನೋ ತರ ರಿಸಲ್ಟ್ ಬಂತಾ ಅಥವಾ ಇಲ್ವಾ? ಖಂಡಿತ ಹಿಂದೆ ಏನಿತ್ತು ಅದಕ್ಕಿಂತ ಇನ್ನು ಹೆಚ್ಚಿನ ಒಂದು ಸೀಟುಗಳನ್ನ ನಾವು ಗೆದ್ಕೊಂಡಿದೀವಿ. ಬೇಕಾದ್ರೆ ಹಿಂದಿನ ಒಂದು ಚುನಾವಣಾ ಫಲಿತಾಂಶನೂ ನೋಡಿ, ಈಗಿನ ಫಲಿತಾಂಶನೂ ನೋಡಿ, JDS ಮೇಲ್ಗೈ ಆಗಿದೆ. ಎಲ್ಲಿ ಕೂಡ ನಾವು ಅಕೌಂಟ್ ಇಲ್ಲ, ಸೀಟ್ಸ್ ಬಂದಿದೆ. ಹೌದು, ಸೀಟ್ಸ್ ಜಾಸ್ತಿ ಆಗಿದೆ. ಎಲ್ಲೆಲ್ಲಿ ನಾವು 0 ಇದ್ವಿ, ನಮ್ಮ ಅಕೌಂಟೇ ಇರ್ಲಿಲ್ಲ. ಶಿವಮೊಗ್ಗದಲ್ಲಿ ನಮ್ಮ ಶಾಸಕರೇ ಇರ್ಲಿಲ್ಲ, ಅಲ್ಲ ಪಾರ್ಟಿ ಇತ್ತಲ್ಲ, ಲಾಸ್ಟ್ ಟೈಮ್ 3 ಜನ ಗೆದ್ದಿದ್ರು ಶಿವಮೊಗ್ಗದಲ್ಲಿ, ಈ ಬಾರಿ ಒಬ್ರು ಇಲ್ಲ. ಅದರಿಂದ ನಾವು 18 ಕಡೆ ನಮ್ಮ ಶಾಸಕರೇ ಇಲ್ಲ, 18 ಜಿಲ್ಲೆಗಳಲ್ಲಿ. ಆದ್ರೂ ಸಹ ಅಲ್ಲಿ ನಮ್ಮ ನಾವು ಪ್ರಾರಂಭ ಮಾಡಿರತಕ್ಕಂಥದನ್ನ ನಾನು ಹೇಳಲೇಬೇಕಾದ್ರೆ ಹಳೆ ಮೈಸೂರಿಂದ ಆಚೆ ಕೂಡ ಗೇನ್ ಆಗಿದೆ 100%. ಕಾರವಾರಲ್ಲಿ ಯಾರಿದ್ದಾರೆ? ಕಾರವಾರಲ್ಲಿ ನಾವು ಗೆದ್ದಿದೀವಿ. ಆಗ್ಲೇ ಯಾದಗಿರಿ ಇರ್ಬೋದು, ಯಾದಗಿರಿಯಲ್ಲಿ ನಾವು ಗೆದ್ದಿದೀವಿ. ಉತ್ತರ ಕರ್ನಾಟಕ ಯಾದಗಿರಿ ಗುಲ್ಮಟ್ಕಲ್ ನೀವೇ ಶಾಸಕರಲ್ಲಿ 9 ವಾರ್ಡ್ ಗೆದ್ದಿದೀವಿ, ಅಲ್ಲಿ ಕೂಡ 9 ವಾರ್ಡ್ ಗೆದ್ದಿದೀವಿ. ಅಲ್ಲಿ ಖಾರ್ಗೆ ಅವರ ಪ್ರಭಾವ ಇರತಕ್ಕಂಥ ಕ್ಷೇತ್ರ ಅದು, ಅಲ್ಲಿ ಕೂಡ ನಮ್ಮ ಒಂದು ಶಕ್ತಿಯನ್ನು ನಾವು ತೋರ್ಪಡ ಮಾಡಿದೀವಿ. ಅದರಿಂದ ಇವತ್ತು ಏನ್ ಈ ಫಲಿತಾಂಶದಿಂದ ನನಗೆ ಖುಷಿ ಇದೆ. ಈ ರಾಜ್ಯದ ಜನ ನಮ್ಮ ಸರ್ಕಾರವನ್ನ ಇವತ್ತು ಫುಲ್ ಮಾರ್ಕ್ ಕೊಟ್ಟಿದ್ದಾರೆ. ನಿಮ್ಗಿಂತ ಮಾರ್ಕ್ಸ್ ಕೊಡೋದು ಯಾರು? ಜನ, ಹೆಗ್ಡೆ ಅವರಲ್ಲ. ಅಲ್ಲ, ತಿಳ್ಕೋಬೇಕು. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಕುಮಾರಸ್ವಾಮಿ ಮೇಲೆ ಎಷ್ಟು ಸೀಟಿದೆ ಗೊತ್ತಿಲ್ಲ, ಆದ್ರೆ ಈ ರಿಸಲ್ಟ್ ಇಂದ ಅವ್ರಿಗೆ ಬಹಳ ಖುಷಿ ಆಗಿದೆ. ಕಾಂಗ್ರೆಸ್ ಖುಷಿ ಇದೆ, ನಮಗೂ ಇಬ್ರು ಖುಷಿ ಇದೆ, ಜನ ಖುಷಿ. ಸರ್, ಒಂದ್ ನಿಮಿಷ. 2267 ಸೀಟುಗಳ ಪೈಕಿ 2664 ಸೀಟುಗಳು ರಿಸಲ್ಟ್ ಬಂದಿರೋದ್ರಲ್ಲಿ 846 ಸೀಟುಗಳನ್ನ ಕಾಂಗ್ರೆಸ್ ಗೆದ್ದಿರ್ತದೆ ಟೋಟಲ್ ಅಲ್ಲಿ. JDS 307 ಗೆದ್ದಿದೆ. ಒಟ್ಟಿಗೆ ಹಾಕಿದ್ರೆ 1153 ಸೀಟುಗಳು ಗೆದ್ದಿದ್ದೀವಿ. ವೇರ್ ಇಸ್ ಬಿಜೆಪಿ? ಸಮ್ಮಿಶ್ರ ಸರ್ಕಾರಕ್ಕೆ ಮತ ಕೊಟ್ಟಿರ್ತಕ್ಕಂಥದ್ದಾಗಾದ್ರೆ ವೇರ್ ಇಸ್ ಬಿಜೆಪಿ ಇರ್ತಕ್ಕಂಥ ಬರೀ 788. ಫಾರ್ ಬಿಹೈಂಡ್ ಕಾಂಗ್ರೆಸ್ ಅಂಡ್ JDS ಅಂತ ಮಾತು ಹೇಳಬೇಕಾಗ್ತದೆ. ಬಿಜೆಪಿ ಇಲ್ಲೇ ಇದೆ ನೋಡಿ, ಲೈವ್ ಇದೆ ನೋಡಿ, ತಗೊಳ್ಳಿ. ಅದೆಲ್ಲ ಪ್ರಿಂಟ್ ಔಟ್ ನಿನ್ನೆದು, ಇವತ್ತು ನಿನ್ನೆದೆಲ್ಲ ಬಿಸಾಕಿ ಕೊಡಿ ಅವ್ರಿಗೆ. ಡಿಜಿಟಲ್ ಇಂಡಿಯಾ ಹೇಳ್ತಾರೆ ನೋಡಿ, ತಗೊಳ್ಳಿ ಸರ್. ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಕಾಂಗ್ರೆಸ್ JDS ನ ಜನ ಒಪ್ಪಿದ್ದಾರೆ.
ಅಲಯನ್ಸ್ನು ಒಪ್ಪಿದ್ದಾರೆ. ಇವತ್ತು ದಿವಸ ಕಾಂಗ್ರೆಸ್ಗೆ ಹಾನಿ ಆಗಿಲ್ಲ, JDSಗೂ ಹಾನಿ ಆಗಿಲ್ಲ, BJPಗೆ ಹಾನಿ ಆಗಿದೆ. 104 ಸೀಟ್ ಇಟ್ಕೊಂಡಿರೋರು ಬೀಗ್ತಾ ಇದ್ದವರು ಇವ್ರನ್ನ ತಿರಸ್ಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ದಂತ ಎಲ್ಲ ವ್ಯಾಖ್ಯಾನಗಳನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಸಮ್ಮಿಶ್ರ ಸರ್ಕಾರಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಚುನಾವಣೆ ಇದರಲ್ಲಿ ಬಿಜೆಪಿಗೆ ಖಂಡಿತವಾಗಿ ಯಾವ ಹಿನ್ನಡೆ ಬೇಕು ನಿಮಗೆ ಬೀಳ್ಕೊಡ್ತೀನಿ. ಇದನ್ನ ನೀವು ಭಾರತೀಯ ಜನತಾ ಪಕ್ಷಕ್ಕೆ ಎಚ್ಚರಿಕೆ ಅಂತ ತಿಳ್ಕೊಳ್ತೀರಾ ಅಥವಾ ಮೈತ್ರಿಯ ಸರ್ಕಾರಕ್ಕೆ ಎಚ್ಚರಿಕೆ ಅಂತ ಹೇಳ್ತೀರಾ? ಇದು ಎಚ್ಚರಿಕೆ ಮೈತ್ರಿ ಸರ್ಕಾರಕ್ಕೆ, ನಮಗೆ ಎಚ್ಚರಿಕೆ ಅಂತಲ್ಲ. ಯಾವುದೇ ಇಲೆಕ್ಷನ್ ನಾವು ಪಾಠ ಕಲಿಯಲೇಬೇಕು. ಇಲೆಕ್ಷನ್ ಅಲ್ಲಿ ಏನಾಗಿದೆ ಒಂದು ಸಂದೇಶ ಇದ್ದೇ ಇರುತ್ತೆ. ನಮ್ಮದೇನಾದ್ರೂ ಕೂಡ ಎಲ್ಲಾದ್ರೂ ಕೂಡ ಹಿನ್ನಡೆ ಆಗಿದ್ರೆ ಅದನ್ನ ನಾವು ಲೋಕಸಭೆ ಚುನಾವಣೆ ದಿಕ್ಸೂಚಿ ಅಲ್ಲ. ಯಾವ ರೀತಿಯ ಲೋಕಸಭೆ ಚುನಾವಣೆ ಒಂದೊಂದು ಎಲೆಕ್ಷನ್ ಒಂದೊಂದು ಟ್ರೆಂಡ್ ಬೇರೆ ಇರುತ್ತೆ. ಮೋದಿಯವರ ಇಟ್ಕೊಂಡು ಹೋಗ್ತಾ ಇದ್ದೇವೆ. ಅದು ರಾಷ್ಟ್ರ ಮಟ್ಟದ ಇಶ್ಯೂಗಳನ್ನ ಚುನಾವಣೆ ಒಂದು ಒಪ್ಕೊಳ್ಳಿ. ಒಂದು ಸ್ಟ್ರಾಂಗ್ ಅಲ್ಲ ಈ ರಿಸಲ್ಟ್ ಹೆಗಡೆ ಅವರೇ ಈ ಸಲ 25 ಲೋಕಸಭಾ ಹಲವಾರು ಪ್ರಧಾನಿಗಳನ್ನ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಚುನಾವಣೆ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಸರ್ಕಾರ ಪತನವಾಗುತ್ತೆ ಅಂತ ಹೇಳಿದ್ರಿ. ನಿಮ್ಮ ಹೇಳಿಕೆಯನ್ನ ಜನ ತಿರಸ್ಕಾರ ಮಾಡಿದ್ದಾರೆ. ಮುಂದುವರಿಬೇಕು ಅಂತ ಹೇಳಿ ಜನಾದೇಶ ಜವಾಬ್ದಾರಿಯಿಂದ ಮಾತಾಡಬೇಕು ಕೊಟ್ಟಿದ್ದಾರೆ. ಸರ್ಕಾರ ಇದ್ದ ಪಕ್ಷಕ್ಕೆ ಹೆಚ್ಚು ಅಭ್ಯರ್ಥಿಗಳು ಗೆಲ್ತಾರೆ. ಹಿಂದಿಂದ ರಿಸಲ್ಟ್ ಹಂಗಿದೆ. ಅದು ಇದ್ದೇ ಇದೆ. ಯಾವ ಸರ್ಕಾರ ಎಲ್ಲಿದೆ ಆ ಪಕ್ಷದ ಅಭ್ಯರ್ಥಿಗಳು ಹೆಚ್ಚು ಗೆಲ್ತಾರೆ. ಹಿಂದೆ ಯಾವಾಗಲೂ ನಡ್ಕೊಂಡು ಬಂದಿದೆ ಅದು. ಬಟ್ ನೀವು ಕೂಡ ಸರ್ಕಾರ ಸುಳ್ಳು ಆಯ್ತು ಅಂತ ರಿಸಲ್ಟ್ ಮೂರನೇ ತಾರೀಕು ಪತನ ಆಗ್ತದೆ ಸರ್ಕಾರ ಅನ್ನೋದಕ್ಕೂ ಈ ಚುನಾವಣೆಗೂ ಸಂಬಂಧವೇ ಇಲ್ಲ. ನಾಯಕರುಗಳು ಹೇಳ್ತಾರೆ 3ನೇ ತಾರೀಕು ರಿಸಲ್ಟ್ ಬಂದ ನಂತರ ಸರ್ಕಾರ ಪತನ. 3ನೇ ತಾರೀಕು ಇನ್ನೂ ಅವಕಾಶ ಇದೆ ನೋಡಿ. ಜ್ಯೋತಿಷಿಗಳಾದ್ರೆ ನೀವೆಲ್ಲ ಜ್ಯೋತಿಷಿಗಳಾಗಿದ್ದಾರೆ. ಪತನ ಆಗದೆ ಜನ ಹೇಳ್ತಾರೆ. ವಿರೋಧ ಪಕ್ಷದಲ್ಲಿ ಇದ್ದೀರಾ, ಜವಾಬ್ದಾರಿ ಸ್ಥಾನದಲ್ಲಿ ವಿರೋಧ ಮಾಡೋದು ಬಿಟ್ಟು ಜನರ ಜೊತೆ ಬೆರೀರಿ. ಒಳ್ಳೆ ಕೆಲಸ ನಿಮಗೆ ಬಂದಿರತಕ್ಕಂತ ಈಗಿನ ಫಲಿತಾಂಶ ಖುಷಿ ಕೊಟ್ಟಿದ್ರೆ ಅದು ಖುಷಿ. ಯಾಕಂತಂದ್ರೆ ನಿಮ್ಮ ಚುನಾವಣೆಗೆ ಮುಂದಿನ ಚುನಾವಣೆ ನೀವೇ ಅದರ ಸಿದ್ಧತೆ ಮಾಡ್ಕೋಬೇಕು. ಅವ್ರು ಹೇಳ್ತಿರೋದು ನಮ್ಮ ಮಿತ್ರ ಪಕ್ಷ ಇನ್ನೇನು ಮುರಿದೋಗುತ್ತೆ, ನಾಳೆ ಸರ್ಕಾರ ಬಿದ್ದೋಗುತ್ತೆ, ಇದು ಅವಸಾನ ಸಂಕೇತ ದಿಕ್ಸೂಚಿ ಅಂತ ಏನು ಬಿಜೆಪಿ ಮಾತಾಡ್ತಾ ಇದ್ರು. ನಮ್ಮ ಬಾಂಡಿಂಗ್ಸ್ ಇನ್ನಷ್ಟು ಗಟ್ಟಿ ಮಾಡಿದೆ ಅಂತ ಅವ್ರು ಖುಷಿ ಪಡ್ತಾರೆ. ತಮಗೆ ಧನ್ಯವಾದ ಹೆಗಡೆ ಅವರೇ. ಹೆಗಡೆ ಅವರೇ ತಾವು ಇಷ್ಟೊತ್ತು ಚರ್ಚೆಯಲ್ಲಿ ಭಾಗಿಯಾಗಿದ್ರೆ ನಮಗೆ ಧನ್ಯವಾದ. ಸೊ ಮತ್ತೆ ಬಿಜೆಪಿ ನಾಯಕರೊಬ್ಬರು ಸೇರ್ಕೊಳ್ತಾರೆ, ಎಲ್ಲರ ಜೊತೆ ಚರ್ಚೆ ಮಾಡಿ. ಲೋಕಲ್ ಕುಸ್ತಿಯ ಫಲಿತಾಂಶ ಬರ್ತಾ ಇದೆ. ಈಗಾಗಲೇ ಕೆಲವು ಹೊತ್ತಿನಲ್ಲಿ ಎಲ್ಲಾ ಫಲಿತಾಂಶ ಕೂಡ ಕ್ಲಿಯರ್ ಆಗುತ್ತೆ. ಹೆಚ್ಚು ಕಮ್ಮಿ 80% ಫಲಿತಾಂಶ ಸಿಕ್ಕಿದೆ. ಸೊ ಕಾಂಗ್ರೆಸ್ ನಂಬರ್ 1 ಸ್ಥಾನದಲ್ಲಿದೆ, ಬಿಜೆಪಿ 2ನೇ ಸ್ಥಾನದಲ್ಲಿದೆ, JDS 3ನೇ ಸ್ಥಾನದಲ್ಲಿದೆ. ಸೊ ಈಗ ಬಂದಿರತಕ್ಕಂಥ ಫಲಿತಾಂಶದ ಬಗ್ಗೆ ಬಿಜೆಪಿಯ ಅನೇಕ ನಾಯಕರು, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸೇರಿದಂತೆ ಅನೇಕರು ಮಾತಾಡಿದ್ದಾರೆ. ಈ ಫಲಿತಾಂಶ ಅವರಿಗೆ ಖುಷಿ ಕೊಟ್ಟಿದೆಯಾ, ಏನು ದಿಕ್ಸೂಚಿ, ಯಾವ ರೀತಿ ಜನಾದೇಶ, ಅನೇಕರು ಮಾತಾಡಿದರೆ ಕೇಳಿಸ್ಕೊಳ್ಳೋಣ. ಇವತ್ತು ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ಮತ್ತು JDS ಒಟ್ಟಾಗಿ ಸೇರಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಆ ಸಂದರ್ಭದಲ್ಲೂ ಕೂಡ ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಅಥವಾ ಮೈಸೂರು ಜಿಲ್ಲಾ ಪಂಚಾಯತ್ ಇರ್ಬೋದು, ಭಾರತೀಯ ಜನತಾ ಪಕ್ಷದ ಜೊತೆನೇ ಮೈತ್ರಿ ಇತ್ತು. ಬೇರೆ ಕಡೆ ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ರು ಕೂಡ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ BJP ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದ್ರು. ಇದು ಇವತ್ತು JDSನವರ ಮುಂದೆ ಈ ಒಂದು ಆಪ್ಷನ್ ಇದೆ. ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಮೈಸೂರಿನ ಜನರ ಪರವಾಗಿ ಹೋರಾಟವನ್ನು ಮಾಡಲಿಕ್ಕೆ, ಕೆಲಸವನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ. ಇವತ್ತು ಯಾವ ಬೇರೆ ಪಕ್ಷಗಳು ಯಾರ್ಯಾರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಅನ್ನೋದನ್ನು ಅವರು ನಿರ್ಧಾರವನ್ನು ಮಾಡ್ತಾರೆ. ಶಿವಮೊಗ್ಗ ಮಹಾನಗರ ಪಾಲಿಕೆ ಮೊದಲನೇ ಬಾರಿ ಚುನಾವಣೆ ಆದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ದಿಗ್ವಿಜಯವನ್ನು ಸಾಧನೆ ಮಾಡೋದಕ್ಕೆ ನಾನು ಈ ಸಂದರ್ಭದಲ್ಲಿ ಶಿವಮೊಗ್ಗದ ಮತದಾರರಿಗೆ ನಾನು ಅಭಿನಂದನೆಗಳು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಚುನಾವಣೆ ಗೆಲುವಿರಬಹುದು, ಮಹಾನಗರ ಪಾಲಿಕೆ ಚುನಾವಣೆ ಗೆಲುವಿರಬಹುದು. ಇದಷ್ಟಕ್ಕೂ ಕೂಡ ಪ್ರಮುಖವಾದ ಕಾರಣ ಪಕ್ಷದ ಸಂಘಟನೆ. ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ತಾನೇ ಅಭ್ಯರ್ಥಿ ಅಂತ ಭಾವಿಸಿ ಚುನಾವಣಾ ಪ್ರಚಾರ ಮಾಡಿದ್ದು ಒಂದು ವಿಶೇಷ.
ಸಂಘಟನೆ ಜೊತೆಗೆ ಹಿಂದುತ್ವದ ವಿಚಾರವನ್ನು ಶಿವಮೊಗ್ಗ ಜನ ಮೆಚ್ಚಿದ್ದಾರೆ ಅನ್ನೋದಕ್ಕೆ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದೇ ತುಂಬಾ ಸಂತೋಷ ವಿಚಾರ. ಹಿಂದುತ್ವ ನಮ್ಮ ನಿರೀಕ್ಷೆ 12ರಿಂದ 14 ಬರಬಹುದಂತ ಇತ್ತು. ಆದರೆ 4 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಕೇವಲ 5-6 ಓಟುಗಳಲ್ಲಿ 8 ಓಟುಗಳಲ್ಲಿ ಸೋತಿದ್ದಾರೆ. ಮುದ್ದೇವಾಡದಲ್ಲಿ ಭಾರತೀಯ ಜನತಾ ಪಕ್ಷ ಪ್ರಪ್ರಥಮವಾಗಿ ಇವತ್ತು 8 ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂಥದ್ದು ಫಸ್ಟ್ ಟೈಮ್. ಪುರಸಭೆ ಮತ್ತು ಸ್ಥಳೀಯ ಚುನಾವಣೆ ಇತಿಹಾಸದಲ್ಲಿ ಫಸ್ಟ್ ಟೈಮ್. ಜೊತೆಯಲ್ಲಿ ಇವತ್ತು ಸುಮಾರು 4 ಜನ ಪಕ್ಷೇತರರು ನಮ್ಮ ಜೊತೆಗಿದ್ದಾರೆ. ನನಗಾಗಲೇ ಅವ್ರ ಜೊತೆ ಮಾತಾಡಿದ್ದೇನೆ. ಮುದ್ದೇವಾಡದ ಅಭಿವೃದ್ಧಿ ದೃಷ್ಟಿಯಿಂದ ನನಗೆ ಸಹಕಾರ ಕೊಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಪಟ್ಟಣ ಪಂಚಾಯಿತಿಗಳಲ್ಲಿ 23ರಲ್ಲಿ 8 ಭಾರತೀಯ ಜನತಾ ಪಾರ್ಟಿ, 9 ಕಾಂಗ್ರೆಸ್, 2 JDS. ಮಹಾನಗರ ಪಾಲಿಕೆಯಲ್ಲಿ ಒಂದೇ ಒಂದು ಕಡೆ ಇಡೀ 3 ಕಡೆಯಲ್ಲಿ ಬಹುಮತ ಬಂದಿರೋದು ಶಿವಮೊಗ್ಗ ಮಾತ್ರ. ನಮ್ಮ ಜಿಲ್ಲೆಯಲ್ಲಿ ಬಹುಮತವನ್ನು ಬಹಳ ದೊಡ್ಡ ಅಂತರದಲ್ಲಿ ಗೆದ್ದು ಮಹಾನಗರ ಪಾಲಿಕೆ ಗಳಿಸಿದ್ದೇವೆ. ಬಹುಶಃ ಆಡಳಿತ ಪಕ್ಷ, ಹಣದ ಬಲ, ಅವರ ಶಕ್ತಿ, JDS ಕಾಂಗ್ರೆಸ್ ಒಂದು ರೀತಿ ಹೊಂದಾಣಿಕೆ ಇದೆಲ್ಲವೂ ಸಹ ನಾವು ಇನ್ನೂ ನಿರೀಕ್ಷೆಯಂತೆ ಇನ್ನೂ ಹೆಚ್ಚು ಸ್ಥಾನ ಗೆಲ್ಲಬೇಕಾಗಿತ್ತು. ಆ ಸ್ಥಾನ ಅದು ಕೆಲವು ಕಡೆ ನಮಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಆದರೆ ಮೈಸೂರಲ್ಲೂ ಸಹ ದೊಡ್ಡ ಅಂತರದಲ್ಲಿ ನಾವು ಮಹಾನಗರ ಪಾಲಿಕೆ 22 ಸೀಟ್ಗಳನ್ನು ಗೆದ್ದಿದ್ದೇವೆ. ತುಮಕೂರಲ್ಲೂ ಸಹ ಹೋರಾಟ ಮಾಡಿದ್ದೇವೆ. ಆದರೆ ಕೆಲವು ಕಡೆ ನಮ್ಮ ನಿರೀಕ್ಷೆಯಂತೆ ಫಲಿತಾಂಶ ಕೆಲವು ಕಡೆ ಬಂದಿಲ್ಲ. ಆದರೆ ಒಟ್ಟಾರೆ ಫಲಿತಾಂಶ ನೋಡಿದಾಗ ಆಡಳಿತ ಪಕ್ಷ, ಕಾಂಗ್ರೆಸ್, JDS ಹೊಂದಾಣಿಕೆ, ಅವರ ಹಣದ ಬಲ ಇದೆಲ್ಲಕ್ಕೂ ಹೋಲಿಕೆ ಮಾಡಿದ್ರೆ ಸ್ವಲ್ಪ ಸಮಾಧಾನ ತರುವಂಥ ಒಂದು ಫಲಿತಾಂಶ ನಾನು ತಿಳ್ಕೊಂಡಿದ್ದೇನೆ. ಸೊ ಮುಂದೆ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ಹೆಚ್ಚು ಸರ್ಕಾರಕ್ಕೆ ಬೆಂಬಲ ಸಿಗುತ್ತೆ. ಕುಮಾರಸ್ವಾಮಿಯವರು ದೊಡ್ಡ ಅಂತರದಲ್ಲಿ ಇಡೀ ರಾಜ್ಯದಲ್ಲಿ ಏನು ಅಧಿಕಾರಕ್ಕೆ ಬರ್ತೈತೆ ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರು. ಇವತ್ತು JDS ಒಂದು ರೀತಿ ಹೀನಾಯ ಸ್ಥಿತಿಗೆ ಹೋಗಿರುವಂಥದ್ದು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ. ಸೊ ಕಾಂಗ್ರೆಸ್ಸು ಕೂಡ ಕಳೆದ ಬಾರಿಗಿಂತ ಅವರೇನು ಸ್ಥಾನಗಳು ಗೆದ್ದಿದ್ರು ಅದಕ್ಕಿಂತ ಕಡಿಮೆ ಸ್ಥಾನಗಳು ಈ ಸರಿ ಕಾಂಗ್ರೆಸ್ಸು ಕೂಡ ಕಳ್ಕೊಂಡಿರುವಂಥದ್ದು ಕಾಣ್ತಾ ಇದ್ದೀರಿ. ಕೆಲವು ಮಹಾನಗರ ಪಾಲಿಕೆ ಇರ್ಬೋದು, ಪುರಸಭೆಗಳು, ನಗರಸಭೆಗಳಲ್ಲಿ BJP ಸ್ಪಷ್ಟ ಬಹುಮತವನ್ನು ಗಳಿಸಿರುವಂಥದ್ದು ಕಳೆದ ಬಾರಿಗಿಂತ. ಇದು ಸಂಪೂರ್ಣವಾಗಿ ಭಾರತೀಯ ಜನತಾ ಪಕ್ಷ ನಾಯಕರು ಮಾತಾಡಿರ್ತಕ್ಕಂಥದ್ದು. ಅವರಿಗೆ ಬಂದಂಥ ರಿಸಲ್ಟ್ ಬಗ್ಗೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದು JDS ಕಾಂಗ್ರೆಸ್ಗೆ ನೆಗೆಟಿವ್ ಆದಂಥ ರಿಸಲ್ಟು, ನಮಗೆ ಪಾಸಿಟಿವ್ ಆಗಿದೆ, ರಿಜೆಕ್ಷನ್ ಆಗಿದೆ ಅನ್ನೋಂಥದ್ದು ಪ್ರತಿಯೊಬ್ಬ BJP ನಾಯಕರು ಮಾತಾಡ್ತಾರೆ. ನೆಕ್ಸ್ಟ್ ಕಾಂಗ್ರೆಸ್ JDS ನಾಯಕರು ಕೂಡ ಮಾತಾಡ್ತಾರೆ. ಅವರ ಅಭಿಪ್ರಾಯಗಳು ಬರುತ್ತೆ. ಈಗ ರಾಜ್ಯದಲ್ಲಿ ನಡೆದಂಥ ಈ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಅತಂತ್ರ ಆಗಿರ್ತಕ್ಕಂಥದ್ದು ಯಾವುವು ನೋಡ್ಕೊಂಬರೋಣ. ಸೊ ಅತಂತ್ರ ಆಗಿರ್ತಕ್ಕಂಥದ್ದು ತೇರ್ದಾಳ, ಸಂಕೇಶ್ವರ್, ಚನ್ನಗಿರಿ, ಹಾಗೆಯೇ ಮೂಡಲ್ಗಿ, ಸದಲ್ಗ, ಚಿಕ್ಕೋಡಿ, ಇಲ್ಲೆಲ್ಲೂ ಕೂಡ ಯಾರಿಗೂ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ಇದು ಪುರಸಭೆಯ ಅತಂತ್ರ ಆಗಿರ್ತಕ್ಕಂಥ ಪುರಸಭೆಗಳು. ಹಾಗೆ ಬಂಟ್ವಾಳ, HD ಕೋಟೆ, ಟಿ ನರಸೀಪುರ, ಲಕ್ಷ್ಮೇಶ್ವರ, ಆಳಂದ ಮತ್ತು ಮಾನವಿ, ಇಲ್ಲೂ ಕೂಡ ಯಾವುದೇ ಪಕ್ಷಕ್ಕೆ ಬಹುಮತ ಸಿಕ್ಕಿಲ್ಲ. ಇಲ್ಲಿ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಪಕ್ಷ ಇನ್ನೊಂದು ಪಕ್ಷದ ಜೊತೆ ಸೇರಬೇಕು, ಇಲ್ಲ ಪಕ್ಷೇತರ ಬೆಂಬಲ ಪಡ್ಕೊಳ್ಬೇಕು, ಅದು ಅನಿವಾರ್ಯ. ಇನ್ನು ರಾಯಚೂರಿನ ದೇವದುರ್ಗ, ವಿಜಯಪುರದ ಮುದ್ದೇಬಿಹಾಳ್, ಕಾರ್ಕಳ, ಅಂಕೋಲ, ಇಲ್ಲೂ ಕೂಡ ಅತಂತ್ರ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಯಾರಿಗೂ ಕೂಡ ಸ್ಪಷ್ಟ ಬಹುಮತ ಬಂದಿಲ್ಲ. BJP ವಕ್ತಾರಂತ ಹರೀಶ್ ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ. ಹರೀಶ್ ಅವರ ಇವತ್ತು ಬಂದಿರತಕ್ಕಂಥ ಫಲಿತಾಂಶ BJPಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಖುಷಿ ಕೊಡ್ತಕ್ಕಂಥದ್ದು ತಾವು ಭಾವಿಸಿದ್ರ? ಅಲ್ಲ, ನಮ್ಮನ್ನು ಯಾವಾಗಲೂ ಅರ್ಬನ್ ಪಾರ್ಟಿ ಅಂತ ಬಿಂಬಿಸ್ತಾ ಇದ್ವಿ. ಇವತ್ತು ಅರ್ಬನ್ ಪಾರ್ಟಿಯಿಂದ ನಾವು ಗ್ರಾಮ ಪಂಚಾಯತ್ವರೆಗೂ ಹೋಗಿದ್ದೀವಿ. ನಮ್ಮ ಸ್ನೇಹಿತರುಗಳಿಬ್ಬರು ಅವೆಲ್ಲ ಮಾತಾಡ್ಬೇಕಾದ್ರೆ ಕೇಳಿಸ್ಕೊತಾ ಇದ್ದೆ. ಒಂದು ಸಮ್ಮಿಶ್ರ ಸರ್ಕಾರ ಜೊತೆಯಲ್ಲಿದ್ದಂಥ ಸಂದರ್ಭದಲ್ಲಿ ನಾಗರಾಜ್ ಅವೆಲ್ಲ ಭಾರಿ ಜೋರ ಮಾತಾಡ್ತಾ ಇದ್ರು. ಅಷ್ಟೇ ಜೋರಾಗಿ ಇವರೊಂದು ಮೊನ್ನೆ ಆ್ಯಡ್ ಆಚೆ ಇದ್ದೆ ನಾನು, ಮೊನ್ನೆ ಒಂದು ಆ್ಯಡ್ ಕೊಟ್ರು JDS ಅವರು, ಒಂದು ಫುಲ್ ಪೇಜ್ ಆ್ಯಡ್. ಇದೇ ಸರ್ಕಾರ ಇದು ಸಂಬಂಧಪಟ್ಟಂಗೆ, ಈ ಚುನಾವಣೆ ಸಂಬಂಧಪಟ್ಟಂಗೆ ಅಲ್ಲ ಆ್ಯಡು ಏನಂತ, ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ವಿಶ್ವನಾಥ್ ಅವರು, ಕುಮಾರಸ್ವಾಮಿ ಅವ್ರ ಫೋಟೋ ಹಾಕೊಂಡು ಸರ್ಕಾರ ಸಾಧನೆಗಳು, ಪರಮೇಶ್ವರ್ ಫೋಟೋ ಇಲ್ಲ ಸರ್ಕಾರದ ಸಾಧನೆಗಳಂತ ಹಾಕ್ಬಿಟ್ಟು ಸಮ್ಮಿಶ್ರ ಸರ್ಕಾರ ಅಂತ ಹಾಕಿದ್ರು. ಒಂದೇ ಒಂದು ವರ್ಡ್ ಕಾಂಗ್ರೆಸ್ ಹೆಸರು ಬಂದಿರಲ್ಲ. ಪಾಪ ನಾಗರಾಜ್ ಅವರು ಇಷ್ಟು ಜೋರಾಗಿ ಮಾತಾಡಿದ್ರೆ ರಾಹುಲ್ ಗಾಂಧಿ
ಸಮ್ಮಿಶ್ರ ಸರ್ಕಾರದ ಸಾಧನೆಗಳು ಅಂತ ಒಂದು ಫುಲ್ ಪೇಜ್ ಆಡ್ ಹಾಕಿದ್ರಿ, ಸಂತೋಷ. ಇವತ್ತು ತಾವು ಚುನಾವಣೆಯಲ್ಲಿ ಬೇರೆ ಬೇರೆಯಾಗಿ ಹೋಗಿ ಚುನಾವಣೆ ಫೇಸ್ ಮಾಡ್ತಾ ಇದ್ದೀರಾ. ಇಲ್ಲಿ ತುಮಕೂರಿಗೆ ಹೋದ್ರೆ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು JDS ಅವರು ಶ್ರೀನಿವಾಸ್ ಅವರು, ಒಂದ್ ನಿಮಿಷ ಪರಮೇಶ್ವರ್ ಅಲ್ಲಿ ಸಚಿವರು ಒಬ್ರು JDS ಅವರು ಇದ್ದಾರೆ. ಇವತ್ತು ಪರಮೇಶ್ವರ್ ಅವರ ಸ್ವಕ್ಷೇತ್ರದಲ್ಲೇ ಇವತ್ತು ಕಾಂಗ್ರೆಸ್ ಸೋಲನ್ನ ಕಂಡಿದೆ. ಇವತ್ತು ತುಮಕೂರು 3 ಮಹಾನಗರ ಪಾಲಿಕೆ ತಗೊಳ್ಳೋಣ. ತುಮಕೂರು ತಾವು ಈಗ ಸರ್ ಅದು ಪ್ರಶ್ನೆ ಅಲ್ಲ ಸರ್, ಇದು ಅರ್ಥಮೆಟಿಕ್ ಅಲ್ಟಿಮೇಟ್ಲಿ 37 ಮುಖ್ಯಮಂತ್ರಿ ಆಗಿದ್ದಾರೆ, 37 ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಟಿಮೇಟ್ಲಿ ಅರ್ಥಮೆಟಿಕ್ ಈಗ ಏನ್ ಹೇಳ್ಕೊಟ್ರಿ ಅಂದ್ರೆ ಇವತ್ತು ಶಿವಮೊಗ್ಗದಲ್ಲಿ ಪೂರ್ಣ ಬಹುಮತ ಬಿಜೆಪಿ, ತುಮಕೂರು JDS ಭದ್ರಕೋಟೆ, JDS ಭದ್ರಕೋಟೆಯಲ್ಲಿ ಪೂರ್ಣ ಬಹುಮತ ಬಂದಿದ್ಯಾ? ಸಂಪೂರ್ಣ ಬಹುಮತ JDS ಬಂದಿಲ್ಲ. ಇಬ್ಬರು ಸೇರಿ ಮಾಡ್ಬೇಕು. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿ. ಇವತ್ತು ಮೈಸೂರು ಜಿಲ್ಲಾ ಇವರು ಅಧ್ಯಕ್ಷರು ಮೈಸೂರಿಂದ ಇರೋದು ವಿಶ್ವನಾಥ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಭಾರಿ ಪ್ರಬಲ ಹೊಂದಿರುವಂತ ಸಿದ್ದರಾಮಯ್ಯನವರು ಅದೇ ಕ್ಷೇತ್ರ ಅದೇ ಜಿಲ್ಲೆಯವರು. ಇವತ್ತು ಬಿಜೆಪಿ 22 ಸ್ಥಾನವನ್ನ ತನ್ನ ತಕ್ಕೆಗೆ ತಗೊಂಡಿದೆ. ಗೊತ್ತು ನಮ್ಗೆ ನಂಬರ್ಸ್, ಅಲ್ಟಿಮೇಟ್ಲಿ ಅವರಿಬ್ರು ಒಂದಾಗ್ತಾರೆ, ಅವರಿಬ್ರು ಸರ್ಕಾರ ಮಾಡ್ತಾರೆ ಅಂತ. ಹಾಸನ್ಗೆ ಹೋಗೋಣ. ಹಾಸನ್ನಲ್ಲಿ ಅವ್ರದ್ದು ಭದ್ರಕೋಟೆ ಸನ್ಮಾನ್ಯ ದೇವೇಗೌಡರು ಎಷ್ಟೋ ವರ್ಷ 5 ಸಲಿನ 7 ಸಲಿನ ಗೆದ್ದಾರೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅಲ್ಲೂ ಬರಕ್ಕಾಗಿಲ್ಲ, ಅತಂತ್ರ ಸ್ಥಿತಿಯಲ್ಲಿದೆ. ಇವತ್ತು ಅವ್ರು ಸಿಂಗಲ್ ಆಗಿ ನಾವು 12 ತಗೊಂಡಿದೀವಲ್ಲ, 12 ತಗೊಂಡಿದೀವಿ, ಅವರು 16 ತಗೊಂಡಿದ್ರೆ 17 ಬೇಕು, 15 ತಗೊಂಡಿದ್ದಾರೆ 16 ಬೇಕು, ಒಂದು ಕಮ್ಮಿ ಬಿದ್ದಿದೆ. ಅಂದ್ರೆ ಪೂರ್ಣ ಇವ್ರು ಹೇಳ್ತಾರಲ್ಲ ಸಾಲ ಮನ್ನಾ ಮಾಡಿದೀವಿ, ಇಡೀ ಜನಕ್ಕೆ ನಾವು ರೈತರಿಗೆ ತಲುಪಿಸಿದೀವಿ ಅಂತ. ಹಂಗಾರೆ ಬಿಜೆಪಿ ಎಲ್ಲೂ ಗೆಲ್ಲೇಬಾರ್ದಾಯ್ತು, ಗೆದ್ದಿದ್ಯಲ್ವಾ? 15 ಗೆದ್ದಿದ್ದೀವಿ ನಾವು. ಉದಾಸಿ ಅವರು ಹಾವೇರಿ ಜಿಲ್ಲೆಯ ಪ್ರಮುಖ ನಾಯಕರು, ಸಂಸದರು ಕೂಡ ಇದ್ದಾರೆ, ಅವ್ರ ಮಗ ಅಲ್ಲಿ, ಅವರು ಕೂಡ ಗೆದ್ದಿದ್ದಾರೆ ಅಲ್ವಾ? ಉಮೇಶ್ ಕತ್ತಿ ಹೋಗಿದೆ. ಅದನ್ನು ಬರ್ತೀನಿ, ಅಲ್ಲಿಗೆ ಬರ್ತೀನಿ ನಾನು. ಹಾವೇರಿಯಲ್ಲಿ ಯಾವ ಫಲಿತಾಂಶ ಬಂದಿದೆ? ನಿಮ್ದೇ ನಾಯಕರು ತಾನೇ ಇರೋದು, ಯಾಕಲ್ಲಿ ಬಿಜೆಪಿ ಗೆಲ್ಲಿಲ್ಲ? ಹಾಸನ್ ಹೇಳಿ ಸರ್, ಹೇಳಿ ಯಾಕೆ ಗೆಲ್ಲಿಲ್ಲ? ಹಾಸನ್ ಸಿಟಿಯಲ್ಲಿ ನಮ್ದಲ್ಲ ಬಿಜೆಪಿ ಶಾಸಕರು ಇರೋದು. ಆದ್ರೂ ಕೂಡ ಒಟ್ಟಾರೆ ಹಾಸನ ಅಂದ್ರೆ ದೇವೇಗೌಡರು 23 ಗೆಲ್ಬೇಕಾಯ್ತು. 23 ನೀವು ಶಿವಮೊಗ್ಗದಲ್ಲಿ ಎಲ್ಲ ಫುಲ್ ಹೇಳಿ ಜಿಲ್ಲೆಯಲ್ಲಾಗ್ಲಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 100% ಗೆದ್ದಿರೋದು ಉದಾಹರಣೆ ಇದ್ರೆ ಹೇಳ್ಬಿಡಿ ನೋಡೋಣ. ಇವತ್ತು ಹುಕ್ಕೇರಿ ಅವರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ. ಉಮೇಶ್ ಕಟ್ಟಿ ಎಲ್ಲಿ ಹೋದ್ರು? ಅವರೆಲ್ವ ಶಾಸಕರಲ್ಲಿ? ಯಾಕೆ ಗೆಲ್ಲಿಲ್ಲ? ಈ ತರ ನಾನು ಹಲವಾರು ಉದಾಹರಣೆಗಳು ಕೊಡಬಲ್ಲೆ. ಇವತ್ತು ನೋಡಿ, ನಿಮ್ಮ ಶಾಸಕರ ಬಲ ಎಷ್ಟು ರಾಜ್ಯದಲ್ಲಿ? 104 ಶಾಸಕರು ಗೆದ್ದಿದ್ದಾರೆ ರಾಜ್ಯದಲ್ಲಿ. 104 ಶಾಸಕರು ಇರತಕ್ಕಂತ ಜಾಗಗಳಲ್ಲಿ ಚುನಾವಣೆ ಆಗಿದೆ. ಅಲ್ಲಿ ಎಲ್ಲೆಲ್ಲಿ ನಿಮ್ಮ ಶಾಸಕರಿದ್ದಾರೆ ಅಲ್ಲೆಲ್ಲ ಗೆಲ್ಲಬೇಕಾಯ್ತು. ಯಾಕೆ ಗೆಲ್ಲಿಲ್ಲ? ಜನ ನಿಮ್ಮನ್ನ ತಿರಸ್ಕಾರ ಮಾಡಿದ್ದಾರೆ. ನಮ್ಮ ಸರ್ಕಾರವನ್ನ ಪತನಗೊಳಿಸಿ ಅಂತೇಳಿ ಹಗಲ್ಕನ್ಸ್ ಕಾಣ್ಕೊಂಡು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಕುಮಾರಸ್ವಾಮಿ ಅವರ ಮೇಲೆ ಮೈತ್ರಿ ಸರ್ಕಾರದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದಿರಲ್ಲ. ಜನ ನಿಮ್ಗೆ ಫಲಿತಾಂಶದ ಮಾಜಿ ಪ್ರಧಾನಿ ದೇವೇಗೌಡರು ಮಾತಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಮೈತ್ರಿ ಸರ್ಕಾರ ಇದೆ. ಮೈತ್ರಿ ಸರ್ಕಾರದ ಈ ಸನ್ನಿವೇಶದಲ್ಲಿ ಬಿಜೆಪಿಗೆ ಹೊರತಾಗಿ ಕಾಂಗ್ರೆಸ್ಸು JDS ಎಲ್ಲೆಲ್ಲಿ ನಾವು ಹೊಂದಾಣಿಕೆ ಮಾಡೋದ್ರ ಮುಖೇನ ಬಿಜೆಪಿನ ದೂರ ಸರಿಸ್ಬೋದು ಅಂದಿದೆಯೋ ಆ ರೀತಿ ಹೊಂದಾಣಿಕೆ ಮಾಡ್ಕೊಳ್ಳೋ ಕೆಲಸ. ಒಂದು ಕಮೆಂಟ್ ಸರವಣ, ಆಗಲೇ ಅನೇಕ ನಿಮ್ಮ ಪಕ್ಷದ ವಕ್ತಾರರು ಮತ್ತೆ ಕಾಂಗ್ರೆಸ್ ಅವರು ಕೂಡ ಹೇಳ್ತಾ ಇದ್ರು, ಇಲ್ಲ ನಮ್ಮ ರಾಷ್ಟ್ರೀಯ ನಾಯಕರು ಮಾತಾಡಬೇಕು, ನಾವು ಮಾತಾಡೋಕ್ಕಾಗಲ್ಲ ಅಂತ. ನಿಮ್ಮ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಸೊ ಎಲ್ಲೂ ಕೂಡ ಗೊಂದಲ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಮೈತ್ರಿ ಅನ್ನುವಂಥದ್ದು ಈ JDS ಕಾಂಗ್ರೆಸ್ ಮಧ್ಯೆ ಅನ್ನುವಂಥದ್ದು ಕ್ಲಿಯರ್ ಆಗುತ್ತೆ. ಸನ್ಮಾನ್ಯ ದೇವೇಗೌಡರ ಕನಸು ಅಷ್ಟೇ, ಸೆಕ್ಯುಲರ್ ಒಂದಾಗಬೇಕು. ಮೈಸೂರಲ್ಲೂ ಕೂಡ ದೂರ ಇಡಬೇಕು. ಯಾವುದೇ ಕಾರಣಕ್ಕೂ ಕೂಡ ನಾವು ಬಿಜೆಪಿ ಜೊತೆಯಲ್ಲಿ ಅಧಿಕಾರವನ್ನು ಹಂಚಿಕೊಳ್ಳಲ್ಲ. ಆಗ್ಲೇ ಪ್ರತಾಪ್ ಸಿಂಹ ಕೊಟ್ಟರು ನೋಡ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಬಿಜೆಪಿನ ದೂರ ಇಡೋದೇ ನಮ್ಮ ಉದ್ದೇಶ. ಮೈಸೂರಲ್ಲೂ ಕೂಡ ಮಾತ್ರ ಏನು ಹೊರತುಪಡಿಸಿ ಅಲ್ಲ. ಅಲ್ಲಿ ಸ್ಥಳೀಯ ನಾಯಕರು ನಮ್ಮ GT ದೇವೇಗೌಡರು ಇದ್ದಾರೆ, ಸಾರಾ ಮಹೇಶ್ವರ್ ಸಚಿವರು ಇದ್ದಾರೆ, ಅವರೆಲ್ಲ ನಿರ್ಧಾರ ತಗೋತಾರೆ. ಆದ್ರೂ ಕೂಡ ನಮ್ಮ ಪಕ್ಷದ
ವರಿಷ್ಠರು ಏನ್ ಹೇಳಿದ್ದಾರೆ ಅದಕ್ಕೂ ನಾವೆಲ್ಲ ಕೂಡ ವಿಟ್ನೆಸ್ ಮಾಡ್ತೀವಿ. ಸೊ ಅಂದ್ರೆ ನಿಮ್ಗೆ ವಿಧಾನಸೌಧದಲ್ಲಿ ಏನಿದೆ ಸೇಮ್ ಫಾರ್ಮ್ಯಾಟ್ ಹಾಗೆ ಮುಂದುವರಿತದೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ 2023 ವರೆಗೂ 5 ವರ್ಷಗಳ ಕಾಲ ಈ ಸರ್ಕಾರ ಸುಭದ್ರವಾಗಿರುತ್ತೆ. ಇವರೇನು ಅಚ್ಚಾಜಪ ಮಾಡ್ತಾ ಇದಾರಲ್ಲ ಸನ್ಮಾನ್ಯ ಯಡಿಯೂರಪ್ಪನವರು, ಹೋಗಿರೋ ಜಾಗದಲ್ಲೆಲ್ಲ ಈ ಸರ್ಕಾರ ಪತನ, ಈ ಸರ್ಕಾರವನ್ನು ಕೆಡುತ್ತೀವಿ. 3ನೇ ತಾರೀಕು ನೋಡಿ, ಸೆಪ್ಟೆಂಬರ್ 3ನೇ ತಾರೀಕು, ಇವತ್ತು 3ನೇ ತಾರೀಕು ಪತನ ಅಷ್ಟೊಳಗೆ ನೋಡಿ ಇದ್ರು. ಇವತ್ತು ಫಲಿತಾಂಶ ಮೂಲಕ ಜನನೇ ನಿಮ್ಗೆ ಸಂದೇಶವನ್ನು ಶನಿವಾರ ಪ್ರಥಮ ಬಾರಿಗೆ ಅಧಿಕೃತವಾಗಿ ಕೃಷ್ಣಾದಲ್ಲಿ ಜನತಾ ದರ್ಶನವನ್ನ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 12ವರೆಗೂ 1850 ಜನ ಭೇಟಿ ಮಾಡಿದ್ದಾರೆ. ಅಲ್ಲೇ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಇಂತಹ ಒಂದು ಮುಖ್ಯಮಂತ್ರಿಗಳ ಬಗ್ಗೆ ನೀವು ಮಾತಾಡ್ತಿರೋದ್ರೆ ನಿಮ್ಗೆ ಯಾವ ನೈತಿಕತೆ ಇದೆ ರೀ? ಹೇಳ್ರಿ ನೋಡೋಣ. ಕಾಂಗ್ರೆಸ್ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು. ಸಿದ್ದರಾಮಯ್ಯ ಸಾಹೇಬ್ರು ಈ ಸರ್ಕಾರ 5 ವರ್ಷ ಇರ್ತದೆ ಅಂತ ಹೇಳಿ ಹಲವಾರು ಬಾರಿ ಹೇಳಿದ್ದಾರೆ. ಸುಮ್ನೆ ಅವ್ರ ಮಾತಿನಲ್ಲಿ ಹೇಳ್ತಕ್ಕಂಥ ಸರಿ ಇಲ್ಲ. ನಂಗೆ ಆಕ್ಷೇಪ. ಕಾಂಗ್ರೆಸ್ ಯಾರು ತೊಂದರೆ ಆಗ್ತದೆ? ಯಾಕೆ ಹೇಳ್ಬೇಕು? ಅವರು ಸಿದ್ದರಾಮಯ್ಯ ಹೇಳ್ರಿ ಅಂತ ಹೇಳ್ತಾರೆ ಇವರು. ಇವತ್ತು ರಿಸಲ್ಟ್ ಇಂಥದೊಂದು ದೊಡ್ಡ ಹಬ್ಬ ಇವತ್ತು ನಿಮ್ ಪಕ್ಷಕ್ಕೆ ನೀವು ಹೇಳ್ತಾ ಇದ್ರೆ ನಮ್ಗೆ ಬಹಳ ರಿಸಲ್ಟ್ ಬರ್ತಾ ಇದೆ. ಅದನ್ನ ಸಂಭ್ರಮದಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯವ್ರು ಹೋಗ್ಬೋದಿತ್ತಪ್ಪ. ಅದೇನು ಇವತ್ತು ರಿಸಲ್ಟ್ ಬರೋ ಟೈಮಲ್ಲಿ ಯುರೋಪ್ ಹೋಗ್ಬಿಟ್ರಲ್ಲ, ದಾಳಿ ಆಗ್ತಲ್ಲ ಗೊತ್ತಿದೆ. 3 ಕಾರ್ಯಕ್ರಮ ಹೆಂಗ್ ಹೇಳ್ಬೇಕು ಮತ್ತೆ? ಅಕಸ್ಮಾತ್ ನಾವೇನೋ ಗೆದ್ದಿಲ್ಲ ಅದಕ್ಕೆ ಪಲಾಯನವಾದ ಅಂತ ಹೇಳ್ತಾ ಇದ್ರಿ. ನಾವ್ ಗೆದ್ದ ಮೇಲೆ ಹೋಗ್ತೀನಿ ಏನ್ ಅರ್ಥ? ಅದಕ್ಕೆ ಸಂಭ್ರಮ ಭಾಗಿಯಾಗಬಹುದು ಅಂತವ್ರು. ಸರ್ ನಾನು ಹೇಳ್ತೀನಿ ಕೇಳಿ ಸರ್, ಎಲ್ಲಿದ್ರು ಸಂಭ್ರಮಿಸ್ತಾರೆ. 5 ವರ್ಷಗಳ ಕಾಲ ಸರ್ಕಾರ ಇರ್ತದೆ, ಕಾಂಗ್ರೆಸ್ ಸುಭದ್ರವಾಗಿ ಜೊತೆಗಿರ್ತದೆ. ಇವ್ರಿಗೆ ಯಾಕೆ ಹಿಂಗಂತಾರೆ ಇವರು? ಅಲ್ಲ ಮೈಸೂರು ಪಾಕ ಎಲ್ಲ ನಮ್ಗೆಲ್ಲ ವಿಶ್ ಮಾಡಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯವ್ರಿಗೂ ಬಾದಾಮಿ ತಿನ್ಸಿದ್ದಾರೆ. ಅದಕ್ಕಿಂತ ಬಾದಾಮಿ ತಿನ್ಸಿದ್ದಾರೆ. ಮತ್ತೆ ಬಾದಾಮಿ ತಿಂದ ಮೇಲೆ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ. ಅಲ್ಲ ಈ ಕುಮಾರಸ್ವಾಮಿ ಹೇಳಿದ್ರು ಅಲ್ಲಿ ಬಾದಾಮಿ ತಿನ್ನಿಸ್ತಾರೆ ಅಂತ ಹೇಳಿದ್ರು. ಮತ್ತಷ್ಟು ಮಾತಾಡೋಣ, ಅಭ್ಯಾಸ ಕೊಡೋಣ.